ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸಾರೀಸ್ ಅರ್ಪಿಸುವ ಓಂಕಾರ ಕಾರ್ಯಕ್ರಮ, ಪವರ್ಡ್ ಬೈ ಓಂಕಾರ ಫುಡ್ಸ್ ಅಂಡ್ ಬೆವರೇಜಸ್. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ನಿನ್ನೆ ಬಹಳ ವಿಶೇಷವಾದ ಮಾಹಿತಿಯನ್ನ ನೀಡಿದ್ರಿ. 12 ಬಾಗಿಲುಗಳ ಕುರಿತು ತಿಳಿಸ್ಕೊಟ್ಟಿದ್ರಿ. ಇವತ್ತು ಅದರ ಜೊತೆಗೆ ಮತ್ತೇನು ವಿಶೇಷ ಮಾಹಿತಿಯನ್ನ ಹೊತ್ತು ತಂದಿದ್ದೀರಾ? ಜೊತೆಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ, ಮನೆ ಮದ್ದು ವಿಭಾಗದಲ್ಲಿ ಕೂಡ ಏನ್ ತಿಳಿಸ್ಲಿದ್ದೀರಾ ಗುರುಜಿ? ಇವತ್ತು ವಿಜಯನಾಮ ಸಂವತ್ಸರದ ಮಂಗಳವಾರದ ಕೃಷ್ಣ ಪಕ್ಷದ ಭೌಮಾಷ್ಟಮಿ, ಅಷ್ಟಮಿ, ಕಾಲಾಷ್ಟಮಿ ಅನ್ನತಕ್ಕಂಥದ್ದು ಹೇಳ್ತಾರೆ. ಭರಣಿ ನಕ್ಷತ್ರ ಪ್ರಭಾವ, ಶೂಲಯೋಗ. ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಅಷ್ಟಮಿ ದಿನ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಆರಂಭ ಮಾಡ್ಕೊಳ್ಳಿಕ್ಕೆ ಉಪನಯನ, ಪುಂಸವನ, ಸೀಮಂತ, ಗೃಹಾರಂಭ, ಗೃಹ ಪ್ರವೇಶ, ಹೊಸ ಕಾರ್ಯ ಯಾವುದನ್ನಾಗಲಿ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಲ್ಲೂ ಶೂಲಯೋಗದ ಒಂದು ಪೂರ್ಣ ಪ್ರಭಾವ. ಸೊ ಎಲ್ಲವೂ ಅಡ್ಡಿ, ತೊಂದರೆ, ಆತಂಕ, ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇವತ್ತಿನ ಈ ಒಂದು ವಿಶೇಷತೆಯಲ್ಲಿ ನಿಮಗೆ ಏನೇನು ವಿಚಾರವನ್ನ ತಿಳಿಸ್ಕೊಡ್ತಾನೆ ಅಂತ ತಿಳಿಸ್ಕೊಡ್ತಾನೆ. ಅತಿ ಮುಖ್ಯವಾಗಿ ಮೊದಲಿಗೆ ಈ ಒಂದು ರುದ್ರಾಕ್ಷಿಯ ದಾನಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೇವೆ. ಸೊ ಯಾವ ಯಾವ ದೇವರಿಗೆ ಯಾವ ಕಾಲದಲ್ಲಿ ಎಷ್ಟು ರುದ್ರಾಕ್ಷಿಗಳನ್ನ ದಾನ ಮಾಡಿದರೆ ಯಾವ ತೊಂದರೆಗಳಿಗೆ ನೀವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು ಅನ್ನುವುದರ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಸೊ ಇದನ್ನ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು. ಎಲ್ಲರಿಗೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಯಾವುದರ ಮುಖಾಂತರವಾದರೂ ಏನಾದರೂ ಮಾಡಿ, ಹೇಗಾದರೂ ಮಾಡಿ ಒಂದು ಪರಿಹಾರ ಕಂಡು ಹಿಡಿಯಲೇಬೇಕು. when there is a creation there is a creator ಅಂತ ಹೇಳ್ತಿರ್ತೇವೆ. ಏನಾದ್ರೂ ಒಂದು ಸೃಷ್ಟಿ ಆಗಿದೆ ಅಂದ್ರೆ ಅಲ್ಲೊಬ್ಬ ಸೃಷ್ಟಿಕರ್ತ ಇರಲೇಬೇಕು. ಸೊ ಆ ಸೃಷ್ಟಿಕರ್ತನಿಗೆ ಖಂಡಿತ ಗೊತ್ತಿರುತ್ತೆ ಅಲ್ಲಿ ಏನ್ ತಪ್ಪಾಗಿದೆ. ಸೊ ಅವ್ನಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅದಕ್ಕೊಂದು ಕರೆಕ್ಷನ್ ಕೊಡ್ತಾನೆ ಅಂತ ಅನ್ನತಕ್ಕಂಥದ್ದು. ಸೊ ಇವತ್ತು ಕೂಡ ಈ ಒಂದು ರುದ್ರಾಕ್ಷಿ ದಾನಗಳ ಬಗ್ಗೆ, ಪೂಜೆಗಳ ಬಗ್ಗೆ ಹಲವಾರು ಮಹತ್ತರವಾದಂಥ ವಿಚಾರಗಳನ್ನ ತಿಳಿಸ್ಕೊಡ್ತಕ್ಕಂಥದ್ದುಂಟು. ಸೊ ದಯವಿಟ್ಟು ಒಂದು ಪೇಪರ್ ಪೆನ್ಸಿಲ್ ತೆಗೆದಿಟ್ಕೊಂಡಿರಿ. ಇನ್ನು ಈ ಆಷಾಢ ಮಾಸ ಬೇರೆ ನಡೀತಿದೆ. ಏನು ಮುಂದಿನ ವಾರದಲ್ಲೇ ಈ ಒಂದು ಭೀಮನ ಅಮಾವಾಸ್ಯೆಯಿಂದ ಹಿಡಿದು ವರಲಕ್ಷ್ಮಿ ಪೂಜೆಗಳಿಂದ ಹಿಡಿದು ಪ್ರತಿಯೊಂದು ಶ್ರಾವಣ ಮಾಸವೇ ಶ್ರಾವಣಗಳ ಸಂಭ್ರಮ, ಸಾವನ್ಕಿ ಮಾಸ ಅನ್ನತಕ್ಕಂಥ ಒಂದು ವಿಚಾರದಲ್ಲಿದ್ದೇವೆ. ಎಲ್ಲೋ ಕೆಲವರಿಗೆ ಯಾವಾಗಲೂ ಕನ್ಫ್ಯೂಷನ್ ಇರುತ್ತೆ, ಯಾವಾಗ ಯಾವ ಶುಭ ಕಾರ್ಯವನ್ನ ಮಾಡ್ಕೋಬೇಕು ಅನ್ನತಕ್ಕಂಥದ್ದು. ಸೊ ಅಂತಹದೊಂದು ವಿಶೇಷವಾದಂಥ ಮಾಹಿತಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ನಮ್ಮ ಮನೇಲಿ ಒಂದು ಪಾಪು ಬರ್ತಿದೆ. ನಮ್ಮ ಮನೇಲಿ ನಮ್ಮ ತಂಗಿಯೋ ಅಕ್ಕನೋ ಗರ್ಭಿಣಿ ಆಗಿದ್ದಾರೆ, ಸೀಮಂತ ಮಾಡಿಸಬೇಕು ಅನ್ನತಕ್ಕಂಥದ್ದಾದ್ರೆ ಯಾವ ತಿಂಗಳು ಯಾವ ತಿಥಿಯಲ್ಲಿ ಮಾಡಿಸಿದರೆ ತುಂಬಾ ವಿಶೇಷ ಅನ್ನತಕ್ಕಂಥದ್ರ ಬಗ್ಗೆ ತಿಳ್ಕೊತೇವೆ ಮೊದಲು. ಹಾಗೆ ಒಂದು ಉಪನಯನ ಮಾಡಿಸಬೇಕು, ಒಂದು ಗರ್ಭಧಾನ ಮಾಡಿಸಬೇಕು, ಗೃಹಾರಂಭ ಮಾಡಿಸಬೇಕು, ಗೃಹ ಪ್ರವೇಶ ಮಾಡಿಸಬೇಕು, ಮದುವೆ ಮಾಡಿಸಬೇಕು, ಮನೆ ತುಂಬಿಸ್ಕೊಳ್ಳಬೇಕು, ಒಂದು ವಾಹನ ತಗೋಬೇಕು, ಒಂದು ಬಟ್ಟೆ ತಗೋಬೇಕು ಅಂತ ಹೇಳಿದ್ರು ಕೂಡ ಹಲವಾರು ಉಪಯುಕ್ತವಾದಂಥ ತಿಥಿ ನಕ್ಷತ್ರಗಳಿರ್ತಕ್ಕಂಥ ಒಂದು ನಮ್ಮ ಒಂದು ಹಿಂದೂ ಸಂಪ್ರದಾಯ. ಮೊದಲೆಲ್ಲ ಇದನ್ನ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಮಾಡ್ತಿದ್ರು. ಅದರಿಂದಲೇ ಅಷ್ಟು ತೃಪ್ತರಾಗಿ ಎಲ್ಲೂ ಒಂದು ದೊಂಬಿ, ಗಲಾಟೆ, ಸಮಸ್ಯೆ ಏನೂ ಇಲ್ಲದೆ ನೆಮ್ಮದಿಯಾಗಿದ್ದಿತ್ತು. ಈಗ ನೋಡಿ, ಯು ಬ್ರೋಕನ್ ರೂಲ್ಸ್. ನಾವು ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ವಂತೆ, ಆದ್ರೆ ರೂಲ್ಸ್ ಅನ್ನ ಬ್ರೋಕ್ ಮಾಡಬಾರ್ದಂತೆ. ಅಯ್ಯೋ ನಮ್ಮ ಕೈಯಲ್ಲಿ ಆಗೋದಿಲ್ಲಪ್ಪ, ಸುಮ್ಮನಿದ್ ಬಿಟ್ರೆ ಆದ್ರೂ ಪರವಾಗಿಲ್ಲ, ಅವನು ಶಾಂತಿಯಾಗಿ ನೆಮ್ಮದಿಯಾಗಿ ನೆಲೆಸಿರ್ತಾನೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಆದ್ರೆ ಅದನ್ನ ಬಿಟ್ಟು ಹೋದಾಗ್ಲೇ ಎಡವಟ್ಟು, ತೊಂದರೆ, ಸಮಸ್ಯೆಗಳು ಆಗ್ತಕ್ಕಂಥದ್ದು ಅನ್ನೋ ಒಂದು ಭಾವ. ಒಂದ ಸಿಸ್ಟಮ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು, ಇಲ್ಲ ಗೊತ್ತಿಲ್ವಾ ಸುಮ್ಮನೆ ಬಾಯಿ ಮುಚ್ಕೊಂಡು ಇರಬೇಕು. ಅದು ಬಿಟ್ಟು ಏನ್ ಮಾಡ್ತಾರೆ ಕೆಲವರು, ತಲೆ ಕೆಳಗಾಗಿ ತಲೆಗೆ ಚಪ್ಪಲಿ ಕೇಳ್ತಾರೆ ಅಂತ ನಮ್ಮ ಕಡೆ ಮಾತಾಡ್ತಾರೆ. ಏನಪ್ಪಾ ನೀನ್ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಪ್ಪ, ಕಾಲಕ್ಕೆ ಚಪ್ಪಲಿ ಕೇಳೋ ವಯಸ್ಸಿನಲ್ಲಿ ಎಲ್ಲರೂ ಕಾಲಕ್ಕೆ ಚಪ್ಪಲಿ ಕೇಳಿದ್ರೆ ನೀನ್ ತಲೆಗೆ ಚಪ್ಪಲಿ ಕೇಳ್ತೀಯಪ್ಪ ಅಂತ. ಏನಪ್ಪಾ ಹೀಗೆ ಹೇಳ್ತಾರೆ, ಹೌದು ಎಲ್ಲೋ ತಪ್ಪಾಗಿದೆ, ವಿ ಆರ್ ಬ್ರೇಕಿಂಗ್ ರೂಲ್ಸ್ ಅನ್ನತಕ್ಕಂಥದ್ದು. ಸೊ ಅಂತ ಒಂದು ಯಾವ ಯಾವ ರೂಲ್ಸ್ ಅನ್ನ ಯಾವ ಯಾವ ಶುಭ ಕಾರ್ಯಕ್ಕೆ ನೀವು ಫಾಲೋ ಮಾಡ್ಕೋಬೇಕು ಅನ್ನತಕ್ಕಂಥದ್ರ ಒಂದು ವಿಶೇಷವಾದಂತಹ ಮಾಹಿತಿಯ ಭಂಡಾರವನ್ನೇ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಕ್ಕಂಥದ್ದುಂಟು. ಸೊ ದಯವಿಟ್ಟು ಪೇಪರ್, ಪೆನ್ಸಿಲ್, ಒಂದು ಪುಟ್ ಕ್ಯಾಲೆಂಡರ್ ಇಟ್ಕೊಳ್ಳೇಬೇಕಪ್ಪ. ನಿಮ್ಮ ಒಂದು
ಸಂಪ್ರದಾಯಕ್ಕೆ ತಕ್ಕಂತ ಒಂದು ಪಂಚಾಂಗ ಇರುತ್ತೆ. ನೀವು ನಿಮ್ಮ ಕಾರ್ಯಗಳನ್ನ ಅತಿ ಮುಖ್ಯವಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಯಾರಿಗೂ ತಲೆ ಬಗ್ಸೋ ನೆಸೆಸಿಟಿ ಇಲ್ಲ, ಯಾರ ಹತ್ರ ಕೇಳೋ ನೆಸೆಸಿಟಿ ಇಲ್ಲ. ನೀವು ನಮ್ಮ ಹತ್ರ ಬರಲೇಬೇಡಿ. ನಿಮ್ಮನ್ನೇ ಜ್ಯೋತಿಷಿಗಳನ್ನಾಗಿ ಮಾಡ್ತಿದ್ದೇನೆ, ನಿಮ್ಮನ್ನೇ ಗುರುಗಳನ್ನಾಗಿ ಮಾಡಿಸ್ತಿದ್ದೇನೆ. ಎಲ್ಲೂ ಹೋಗೋದು ಬೇಡ. ಯು ಕ್ಯಾನ್ ಲರ್ನ್. ತುಂಬಾ ಸುಲಭ ಅದು. ಆ ಥರದ್ದು ಒಂದು ವಿಶೇಷವಾದಂಥ ಮಾಹಿತಿ ಅದೊಂಚೂರು ತಿಳ್ಕೊಂಡ್ರಿ ಅಂದ್ರೆ ನಿಮಗೂ ಕೂಡ ಇದನ್ನ ಈ ಥರ ದಿನ ಮಾಡ್ಕೋಬೇಕಪ್ಪ. ಎಲ್ಲೋ ಹೋಗಿ ಕೇಳ್ಕೊಂಡು ಎಲ್ಲೋ ಇದ್ದೀರಾ, ಯಾವುದೋ ದಾರಿ ಮಧ್ಯದಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಇದ್ರೆ ಇವಾಗ ಒಂದೇನೋ ಒಂದು ಶುಭ ಕಾರ್ಯ ಮಾಡಬೇಕು, ತಟ್ಟಂತ ಯಾರೋ ಒಂದು ಜಾಗ ತಗೋಬೇಕು, ಸ್ವಾಮಿ ಜಾಗ ಬಂದಿದೆ, ಭೂಮಿ ಆಗೋದು, ಈಗಲೇ ಈಗಲೇ ಮನೆ ಕಟ್ಟಬೇಕು ಅನ್ನತಕ್ಕಂಥ ಒಂದು ಅರ್ಜೆಂಟ್ ಬಂದ್ಬಿಟ್ಟಿದೆ. ಆ ಒಂದು ತಿಥಿ ನಕ್ಷತ್ರ ನೋಡ್ಕೊಬಿಟ್ರೆ ಸಾಕು. ಕೆಲವೊಂದು ಹೇಳ್ಕೊಡ್ತೇನೆ ಅಂತ ಒಂದು ವಿಶೇಷವಾದಂಥ ಮಾಹಿತಿಗಳ ಒಂದು ಸಂಗ್ರಹ ಇದೆ. ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಅದು ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ಇನ್ನು ಅತಿ ಮುಖ್ಯವಾಗಿ ಶುಭ ವಾಸ್ತು ವಿಭಾಗದಲ್ಲಿ 13 ಬಾಗಿಲಿನ ಪ್ರಭಾವ ಅನ್ನತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ನೋಡಿ, ಈ ಒಂದು 13 ಬಾಗಿಲಿನ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಎಂತ ಅರಸೊತ್ತಿಗೆಯಲ್ಲಿರ್ತಕ್ಕಂಥ ಮನುಷ್ಯ ಕೂಡ ದಿವಾಳಿ ಆಗ್ಬಿಡ್ತಾನೆ ಅಂತ ಹೇಳ್ತೀವಿ. ಒಬ್ಬ ಬಹುದೊಡ್ಡ ಹೆಂಡದ ದೊರೆ ಒಂದು ಬಹುದೂರದ ಊರಿನಲ್ಲಿ ಒಂದು ದೊಡ್ಡ ಬಂಗಲೆಯನ್ನ ತಗೋತಾರೆ. ಸುಮಾರು 3 ರಿಂದ 5 ಎಕರೆನಲ್ಲಿ ಇರತಕ್ಕಂಥ ಒಂದು ಮನೆ ಅದು. ಅಲ್ಲಿ ಮುಖ್ಯದ್ವಾರಗಳೇ 13 ಬಾಗಿಲು. ಮುಖ್ಯದ್ವಾರಗಳೇ 13 ಬಾಗಿಲು. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಈ ಮನೆಯನ್ನ ತೆಗೆದುಕೊಂಡ 1.5 ವರ್ಷದಲ್ಲಿ ಆ ಮನುಷ್ಯ ಕಡಿಮೆ ಅಂದ್ರೂ 6 ರಿಂದ 7 ಸಾವಿರ ಕೋಟಿ ನಷ್ಟ. ಇನ್ನೊಬ್ಬ ವ್ಯಕ್ತಿ ದಕ್ಷಿಣ ಭಾರತದ ಮೊದಲ ಸೂಪರ್ ಸ್ಟಾರ್ ಅಂದುಕೊಂಡಂತಹ ವ್ಯಕ್ತಿ ಒಂದು ಮನೆಯನ್ನು ಕಟ್ತಾರೆ. ಆ ಮನೆಯಲ್ಲಿ ನೀವು ನಂಬೋದಿಲ್ಲ, 13 ಮುಖ್ಯದ್ವಾರ ಇರುತ್ತೆ. ಟೋಟಲ್ ಬಾಗಿಲುಗಳು 120. ಆದ್ರೆ ಮುಖ್ಯದ್ವಾರ 13 ಮುಖ್ಯದ್ವಾರ. ಅಷ್ಟು ದೊಡ್ಡ ಮನೆ. ಯಾವ ಕಡೆಯಿಂದ ಬಂದ್ರೂ ಕೂಡ ಬಾಗಿಲಿದೆ. ನೀವು ನಂಬೋದಿಲ್ಲ, ಭಿಕ್ಷುಕನ ಸ್ಥಾನದಿಂದಿದ್ದಂಥ ಮನುಷ್ಯ ಅರಸೊತ್ತಿಗೆಯಲ್ಲಿ ನಿಂತ ಮನುಷ್ಯ ಆ ಮಟ್ಟ ಟಾಪ್ಗೆ ಹೋಗ್ತಾರೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ನೋಡಿ, ನೀವು ನಂಬೋದಿಲ್ಲ, 1940 ಚಿಲ್ಲರೆ ಅವರು ಮಾಡಿದಂತ ಒಂದು ಪಿಕ್ಚರ್ 3 ವರ್ಷ ಸತತವಾಗಿ ಒಂದು ಥಿಯೇಟರ್ ಓಡುತ್ತೆ. ಆ ಮಟ್ಟದ ಸೂಪರ್ ಸ್ಟಾರ್. ಕೂತ್ರು ನಿಂತರು ದುಡ್ಡೆ. ಅವ್ರು ಎಲ್ಲೋ ಒಂದು ಊಳಿಗದ ಮನೆಯಲ್ಲಿ ಊಟ ಮಾಡ್ಕೊಂಡಿದ್ದಂಥ ವ್ಯಕ್ತಿನ ತಗೊಂಡೋಗಿ ಆ ಮಟ್ಟಕ್ಕೆ ನಿಲ್ಸುತ್ತೆ. ಆ ಮನೆ ಕಟ್ತಾರೆ. ದಿವಾಳಿ. ಯಾವ ಮಟ್ಟಕ್ಕೆ ದಿವಾಳಿ? ಜೈಲಲ್ಲಿ ಹೋಗಿ ಕೊಲೆ ಕೇಸಲ್ಲಿ 4 ವರ್ಷ ಅವ್ರನ್ನ ತಗೊಂಡು ಒಳಗಡೆನೆ ಹಾಕ್ಬಿಡುತ್ತೆ. ಅಂತ ಒಂದು ತಾಕತ್ತು ಈ 13ರ ಪ್ರಭಾವದ ಒಂದು ಕುತ್ತು. ಸೊ ಅದು ಇನ್ನೇನೇನ್ ಮಾಡ್ಬೋದು ಅನ್ನೋದನ್ನ ಮುಂದಿನ ಭಾಗಗಳಲ್ಲಿ ಹೇಳ್ತೇನೆ. ಸೊ ಯಾವ ಎಚ್ಚರಿಕೆ ತಗೋಬೇಕು ಅಂತ. ಸೊ ಅದಕ್ಕೋಸ್ಕರ ದಯವಿಟ್ಟು ಕಾದು ನೋಡಿ. ಹಾಗೆ ಮನೆಗೊಂದು ಮನೆ ಮದ್ದಿದೆ. ಪ್ರತಿನಿತ್ಯ ಇದನ್ನ ಸೇವಿಸೋದ್ರಿಂದ ತುಂಬಾ ಸುಲಭ, ತುಂಬಾ ಹತ್ತಿರವಾದಂಥ ವಸ್ತು. ಇದಿಲ್ಲದೆ ಅಡಿಗೆ ಇಲ್ಲ. ಇದನ್ನ ತಗೊಂಡು ತಿನ್ನೋದು ಇಲ್ಲ. ನಾವು ಹೆಚ್ಚಾಗಿ ಊಟ ಮಾಡುವಾಗ ಪಕ್ಕಕ್ಕೆ ತೆಗೆದಿರ್ತೇವೆ. ಅಂತ ಒಂದು ವಿಶೇಷವಾದಂಥ ಮನೆ ಮದ್ದು. ಆದ್ರೆ ಇದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಸಕ್ಕರೆ ಕಾಯಿಲೆಗೆ ರಾಮಬಾಣ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಏನು ಎತ್ತ ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ವೀಕ್ಷಕರೇ, ಈಗ ಕರೆಯನ್ನ ಸ್ವೀಕರಿಸುವ ಸಮಯ. ಯಾರು ಕರೆ ಮಾಡಿದ್ದಾರೆ, ಅವರ ಸಮಸ್ಯೆ ಏನು, ಗುರೂಜಿ ಅವರಿಗೆ ಪರಿಹಾರ ಏನ್ ನೀಡ್ತಾರೆ ಕೇಳೋಣ ಬನ್ನಿ. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ. ನನ್ನ ಹೆಸರು ಮಂಜುನಾಥ BS. ಹೇಳಿ. ಬಿಳಿಗೆರೆ, ತಿಪ್ಟೂರು ತಾಲೂಕಿಂದ ಕರೆ ಮಾಡ್ತಾ ಇದ್ದೀನಿ. ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 18/9/1988. ಸಮಯ ಹೇಳ್ತೀರಾ? ಹುಟ್ಟಿದ ಸಮಯ? ಭಾನುವಾರ 4:30 ಸಂಜೆ. ಭಾನುವಾರ 4:30 ಸಂಜೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ? ಬಿಳಿಗೆರೆ, ತಿಪಟೂರು ತಾಲೂಕು, ತುಮಕೂರು ಜಿಲ್ಲೆ. ಓಕೆ 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 ಸರಿ, ಇರ್ಲಿ. ಏನ್ ಕೇಳಬೇಕಿತ್ತು ಕೇಳಿ. ನನಗೆ 3-4 ವರ್ಷಗಳಿಂದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ ಗುರುಜಿ. ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಂಡೆ, ಆಗುತ್ತಾ ಇಲ್ಲ. ಆದ್ರಿಂದ ಡಿಪ್ಲೊಮಾ ಮುಗಿಸಿದೀನಿ. ಚಿಕ್ಕ ವಯಸ್ಸಿನಿಂದ ಸಂಗೀತದಲ್ಲಿ ಆಸಕ್ತಿ ಇತ್ತು, ಆದ್ರೆ ಕಲಿಯುವ ಅವಕಾಶ ಇರ್ಲಿಲ್ಲ. ಈಗ ಕೆಲ್ಸಕ್ಕೆಂದು ಬೆಂಗಳೂರಿಗೆ ಬಂದಾಗ ಸಂಗೀತ ಕಲಿಯಲು ಅವಕಾಶ ಸಿಕ್ಕಿದೆ. ಆದ್ರೆ ಈಗ ನಾನು ಇಂಜಿನಿಯರಿಂಗ್ ಮಾಡ್ಬೇಕು ಅಥವಾ ಸಂಗೀತ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅಥವಾ ಕೆಲಸದಲ್ಲಿ ಮುಂದುವರಿಬೇಕು ಅನ್ನೋ ಗೊಂದಲ ಇದೆ. ಹ್ಮ್ ಹಾಗಾಗಿ ಭವಿಷ್ಯದಲ್ಲಿ ಏನ್ ಮಾಡಿದ್ರೆ ಸೂಕ್ತ ಅಂತ
ರೈಟ್, ಆಗ್ಲಿ ಆಗ್ಲಿ, ಆತಂಕಕ್ಕೆ ಒಳಗಾಗ್ಬೇಡಿ. ಯಾವಾಗ್ಲೂ ಹೇಳ್ತಿರ್ತವೆ ಏನೇ ಒಂದು ಆಗ್ಬೇಕು ಅನ್ನೋ ಅದಕ್ಕೊಂದು ಕಾರಣ ಅಂತ. ನಿಮಗೆ ಈಗ ಜನ್ಮತಃ ನಡೀತಿರ್ತಕ್ಕಂಥದ್ದು ಶುಕ್ರದಶ ವಿಶೇಷವಾಗಿದೆ. ಶುಕ್ರ ಮಕರ ಲಗ್ನಕ್ಕೆ ರಾಜಯೋಗ ಕಾರಕ ಅಂತ ಹೇಳ್ತೇವೆ. ಆದರೆ ಚಿಕ್ಕ ವಯಸ್ಸಿಗೆ ಶುಕ್ರದಶ ಬಂದ್ರೆ ಅಪಾಪೋಲಿಗಳಾಗ್ಬಿಡ್ತಾರೆ, ಉಂಡಾಡಿ ಗುಂಡುಗಳಾಗ್ಬಿಡ್ತಾರೆ. ಇಲ್ಲ ಸುಮ್ಮನೆ ಸುತ್ತಾಡ್ಕೊಂಡು ಬೇರೆ ಕಲಾ ಪ್ರಪಂಚ, ನಾಟ್ಯ ಪ್ರಪಂಚ, ಡಾನ್ಸ್ ಪ್ರಪಂಚ ದಿಢೀರಂತ ಒಂದು ಆಕರ್ಷಣೆಗೆ ಕೆಲವರು ಒಳಗಾಗ್ತಾರೆ. ಹುಟ್ಟುತ್ತಾ ಬರುವುದು ಬೇರೆ, ಮಧ್ಯಂತರದಲ್ಲಿ ಬರತಕ್ಕಂಥದ್ದು ಬೇರೆ. ನಿಮ್ಗೆ ಹುಟ್ಟುತ್ತಾ ಇರಲಿಲ್ಲ. ಆಫ್ಟರ್ ಸಮಥಿಂಗ್ ವಿಚ್ ಐ ಕ್ಯಾನ್ ಸೇ ಒಂದು 16-17 ಆದ್ಮೇಲೆ ಈ ಸಂಗೀತದ ಮೇಲೆ ತುಂಬಾ ಎಳ್ದಿರ್ತಕ್ಕಂಥದ್ದು. ಹೌದು ಅಲ್ವೋ? ಹೌದು ಗುರೂಜಿ. ನೀವ್ ಏನೇ ಮಾಡಿದ್ರು ಅದನ್ನ ಪಾರ್ಟ್ ಟೈಮ್ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಶುಕ್ರ ಕೇಂದ್ರಾಧಿಪತಿ ದೋಷವಾಗಿ ಕೂಡ ಕುಳಿತಿರ್ತಕ್ಕಂಥದ್ದು. ಸೊ ಅದೆಲ್ಲೋ ಬೇರೆ ಕಡೆ ಗಮ್ಯ ಎಳ್ಕೊಂಡು ಹೋಗಿ ಹಾಳು ಮಾಡ್ತಕ್ಕಂಥದ್ದು ಆಗುತ್ತೆ. ಆದಷ್ಟು ಕೆಲವೊಂದು ಪುಟ್ಟ ಪರಿಹಾರಗಳನ್ನ ಕೊಡ್ತಾನೆ, ಅದನ್ನ ತಪ್ಪದೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಈ ಒಂದು ಬುಧನ ದೋಷ ಇರೋದ್ರಿಂದ, ಆ ಬುಧನ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ತಪ್ಪದೆ ಪ್ರತಿ ತಿಂಗಳು ಬುಧವಾರದಂದು ಕಂಪಲ್ಸರಿ ವೆಂಕಟೇಶ್ವರ, ಲಕ್ಷ್ಮಿ, ಪದ್ಮಾವತಿ ಇರತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಅರ್ಚನೆ ಮಾಡಿಸಿ 50 ಗ್ರಾಂ ಹೆಸರು ಕಾಳು ದಾನವಾಗಿ ಕೊಡಿ. ಇಲ್ಲ 500 ಗ್ರಾಂ ಹೆಸರು ಕಾಳು ದೇವಸ್ಥಾನಕ್ಕೆ ದಾನವಾಗಿ ಒಂದು ಪ್ಯಾಕೆಟ್ ಮಾಡಿ ಕೊಡ್ತಕ್ಕಂಥದ್ದು ಮಾಡಿ. ಅಕ್ಕ ತಂಗಿ ಯಾರಾದ್ರೂ ಇದ್ರೆ ಅವರು ತಪ್ಪದೆ ಏನಾದ್ರೂ ಸಿಹಿ ಹಣ್ಣು ತಾಂಬೂಲ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಬುಧನ ದೋಷ ಇರೋದ್ರಿಂದ ಬುಧನ ಕ್ಷೇತ್ರ ಅಂತ ಹೇಳಿದ್ರೆ ಮಧುರ ಮೀನಾಕ್ಷಿ ಕ್ಷೇತ್ರ ಒಮ್ಮೆ ಆದ್ರೂ ಹೋಗಿ ಸಂಕಲ್ಪ ಮಾಡಿಕೊಂಡು ಬನ್ನಿ, ಆ ವಿದ್ಯಾ ದೋಷ ಹೋಗ್ತಕ್ಕಂಥದ್ದು ಆಗುವುದು. ಮೂರನೆಯದು ವೆಂಕಟೇಶ್ವರ ಕ್ಷೇತ್ರ, ಅಲ್ಲಿಯೂ ಹೋಗಿ ಪಂಚಮುಡಿಯನ್ನ ಕೊಟ್ಟು ಪದ್ಮಾವತಿಗೆ ಮಡಿಲಕ್ಕಿ ತುಂಬಿಸಿ ಬರ್ತಕ್ಕಂಥದ್ದು ಮಾಡಿ. ನಾಲ್ಕನೇದು ಯಾವ್ದು ಇದೆಯೋ ಇಲ್ವೋ, ಈ 3 ಮಾಡ್ತೀರೋ ಇಲ್ವೋ, 4ನೇದು ಮಾಡ್ಲೇಬೇಕು. ಅದು ಅತಿ ಮುಖ್ಯವಾಗಿ ನಿಮಗೆ ಸೋದರಿಯರಿದ್ರೆ ಅವ್ರು ಖಂಡಿತ ಚೆನ್ನಾಗಿರೋಲ್ಲ, ಅವ್ರಿಗೇನೋ ಒಂದು ಸಮಸ್ಯೆಗಳಿರುತ್ತೆ, ಬರುತ್ತೆ. ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಚಿಕ್ಕತ್ತೆ, ದೊಡ್ಡತ್ತೆ, ಅತ್ತಿಗೆ, ನಾದಿನಿ, ವಾರಗಿತ್ತಿ, ಈ ತರ ಯಾರಾದ್ರೂ ಇದ್ರು ಸರಿ, ತಪ್ಪದೆ ಅವರಿಗೆ ಏನಾದ್ರೂ ಒಂದು ಸಿಹಿ ಹಣ್ಣು ತಾಂಬೂಲ, ವಸ್ತ್ರ, ಬೆಳ್ಳಿ, ಬಂಗಾರ, ಒಡವೆ ಈ ತರದ್ದು ಏನಾದ್ರೂ ಒಂದು ಕೊಡ್ತಾ ಇರಬೇಕು. ಪ್ರಾಬ್ಲಮ್ ವಿಲ್ ಬಿ ಸಾರ್ಟೆಡ್ ಔಟ್. ಒಳ್ಳೇದಾಗುತ್ತೆ. ಹೋಗ್ಬೇಕು. ಮಂಜುನಾಥ್ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ಕರೆ ಕೂಡ ಸಿದ್ಧವಾಗಿದೆ. ಯಾರು ಮಾಡಿದ್ದಾರೆ, ಅವರ ಸಮಸ್ಯೆ ಏನು ಕೇಳೋಣವಾ? ಹಲೋ ಹಲೋ, ನಮಸ್ಕಾರ ಗುರೂಜಿ. ನಮಸ್ತೆ ತಾಯಿ, ಯಾರಿದು? ನಾನು ದೀಪಾ ಅಂತ, ಬೆಂಗಳೂರಿಂದ ಕರೆ ಮಾಡ್ತಿರೋದು. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಪುಟ್ಟ? ನಾನು ನನ್ನ ತಂದೆ ತಾಯಿ ಬಗ್ಗೆ ಕೇಳ್ಬೇಕಾಗಿತ್ತು ಗುರೂಜಿ. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಯಾರ್ದಾದ್ರೂ ಒಬ್ಬರದು ಗೊತ್ತಿದೆಯೋ? ಗೊತ್ತು ಗುರೂಜಿ, ಆದ್ರೆ ಅವ್ರ ಮಗ ದೊಡ್ಡ ಮಗನ್ ಡೇಟ್ ಆಫ್ ಬರ್ತ್ ಇದೆ, ಹೇಳ್ತೀನಿ ಗುರೂಜಿ. ಕೊಡೋ ಪುಟ್ಟ, ಕೊಡೋ, ಹೇಳೋ ಪುಟ್ಟ. 23 9 1995. ಸಮಯ ಹೇಳ್ತೀರಾ? ಹುಟ್ಟಿದ ಸಮಯ? ಸಮಯ ಸರಿಯಾಗಿ ಗೊತ್ತಿಲ್ಲ ಗುರೂಜಿ. ಮಗನ್ ಸಮಯ ಗೊತ್ತಿಲ್ವೋ? ಗೊತ್ತಿಲ್ಲ ಅಂದ್ರೆ ನನಗ್ ಗೊತ್ತಿಲ್ಲ ಗುರೂಜಿ, ಅಮ್ಮನಿಗೆ ಗೊತ್ತು, ನನಗ್ ಗೊತ್ತಿಲ್ಲ. ಸರಿ 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 ಸರಿ. ಅಯ್ಯೋ, ಇವರಿಬ್ರು ನೆಮ್ಮದಿ ಇಲ್ಲ ಕಣೋ. ನೇರವಾಗಿ ಹೇಳ್ತೀನಿ, ರಾಹು ಕುಜ ಸಂಧಿ ಆಗಿರ್ತಕ್ಕಂಥ ಒಂದು ಭಾವ. ಶನಿ ಚಂದ್ರ ನೋಡಿದ್ರು, ಶನಿ ಕೇತು ನೋಡಿದ್ರು, ಶನಿ ರಾಹು ನೋಡಿದ್ರು, ಕುಜ ರಾಹು ನೋಡಿದ್ರು, ಕುಜ ಶನಿ ನೋಡಿದ್ರು, ಮನೇಲಿ ಏನಾದ್ರೂ ಒಂದು ಅವಘಡ, ಅಪಘಾತ, ಅನಾರೋಗ್ಯ, ಭೂಮಿ ದೋಷ, ಆರೋಗ್ಯ ದೋಷ, ವ್ಯವಹಾರ ದೋಷ, ಮುಖ್ಯವಾಗಿ ಇವರಿಬ್ಬರದು ದಾಂಪತ್ಯ ದೋಷ, ಏನಾದ್ರೂ ಕಿಟಿಪಿಟಿ 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 ಅಂತಾನೆ ಇರ್ತಾರೆ. ಅವರು ಚೆನ್ನಾಗಿಲ್ಲ, ನೀವುಗಳು ಚೆನ್ನಾಗಿಲ್ಲ, ಒಬ್ಬೊಬ್ರದ್ದು ಒಂದೊಂದು ದಾರಿ, ಒಬ್ಬೊಬ್ರದ್ದು ಒಂದೊಂದು ಭಾವ. ಯಾಕಪ್ಪ ಇದ್ದೀವಿ, ಏನಕ್ಕಪ್ಪ ಇದ್ದೀವಿ, ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬು ವೈರಾಗ್ಯಗಳು, ಇದಿಷ್ಟು ಆಗ್ತಿರ್ತಕ್ಕಂಥ ಒಂದು ಪ್ರಭಾವ. ಹೌದು ಅಲ್ವೋ? ಹೌದು ಗುರೂಜಿ. ಅಮ್ಮ ಇರೋ ಆಸ್ತಿನೆಲ್ಲ ಮಾರ್ಬಿಟ್ಟು ಮನೆ ಕಟ್ಟಿಸ್ತಾ ಇದಾರೆ. ಮನೆ ಕಟ್ಟಿಸೋ ಅನ್ನೋ ಸಂತೋಷನು ಯಾರ ಹತ್ರನೂ ಇಲ್ಲ ಗುರೂಜಿ. ಸರಿ ಸರಿ, ಒಂದ್ ಕೆಲ್ಸ ಮಾಡಿ. ಮುಂದಿನ ತಿಂಗಳು ಓಪನಿಂಗ್ ಇದೆ ಗುರೂಜಿ, ಅದಕ್ಕೆ ಆದಷ್ಟು ಬೇಗ ನಾನ್ ಪತ್ರ ಬರ್ದು ಹಾಕ್ತಿದ್ದೆ ಗುರೂಜಿ. ಇರ್ಲಿ ಪುಟ, ಅವೆಲ್ಲ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದೇನು ಬೇಡ, ಏನು ಯೋಚನೆ ಮಾಡಬೇಡಿ. ನಿಮ್ಗೆ ಒಂದ್ ದೇವಸ್ಥಾನ ಹೇಳ್ತೀನಿ, ಬೆಂಗಳೂರು ಅಂತ ಹೇಳ್ತಿದ್ದೀರಾ, ಇಲ್ಲೇ ಹಲಸೂರ್ ಹತ್ರ ಒಂದು ಸೋಮೇಶ್ವರ ದೇವಸ್ಥಾನ ಬರುತ್ತೆ. ಸೋಮೇಶ್ವರ ದೇವಸ್ಥಾನದಲ್ಲಿ ತಪ್ಪದೆ ಈ ರೀತಿಯ ಒಂದು ಮಂಗಳವಾರವೇ ಅಷ್ಟಮಿ ದಿನಗಳು ಬಂದಂತ ಒಂದು ಸಂದರ್ಭದಲ್ಲಿ ಹಾಗಲಕಾಯಲ್ಲಿ ದೀಪ ಹಚ್ಚಿಸಿ.
ನೋಡಿ, ಈ ಮನೆ ಕಟ್ಟಲಿಕ್ಕೆ ಯಾವಾಗ ಆರಂಭ ಮಾಡಿದ್ರು ಆಗಲಿಂದ ಒಂದ್ರ ಮೇಲೊಂದು ಬಾಧೆ, ಒಂದ್ರ ಮೇಲೊಂದು ನೋವು, ಒಂದ್ರ ಮೇಲೊಂದು ಸಂಕಟ, ಒಂದ್ರ ಮೇಲೊಂಥರ ಏನಾಗುತ್ತಪ್ಪ, ನಾವು ಮುಗಿಸ್ಕೋತೀವ, ನಾವೆಲ್ಲ ಹೋಗಿ ನೆಮ್ಮದಿಯಾಗಿರ್ತೀವ ಅನ್ನಿಸ್ತಕ್ಕಂಥ ಒಂದು ಬಾಧೆ. ಇದೊಂದನ್ನ ಮಾಡಿ ಆಮೇಲೆ ಅದೇ ಸೋಮೇಶ್ವರ ದೇವಸ್ಥಾನದ ಹತ್ರ ಒಂದು ಶ್ರೀ ಕಾಳಿಯಮ್ಮ ದೇವಸ್ಥಾನ ಅನ್ನತಕ್ಕಂಥದ್ದು ಬರುತ್ತೆ, ಆ ತರಕಾರಿ ಮಾರ್ಕೆಟ್ ಪಕ್ಕದಲ್ಲಿ. ಅಲ್ಲಿ ಹೋಗ್ಬಿಟ್ಟು ಇದೇ ತರದ ಒಂದು ಮಂಗಳವಾರದಂದು ಪೂಜೆ ಮಾಡಿಸ್ಬಿಟ್ಟು ದೇವಿಗೆ ಒಂದು ನೈವೇದ್ಯಕ್ಕೆ ಆ ದೇವಿಗೆ ಪೊಂಗಲ್ಗೆ ಏನಾದ್ರು ಒಂದು 2 kgನೋ 3 kgಗೋ ವ್ಯವಸ್ಥೆ ಕೊಟ್ಬಿಡಿತಾರೆ. ಕೊಟ್ಬಿಟ್ಟು ಒಂದು ಅಷ್ಟದಿಗ್ಬಂಧನ ಅನ್ನತಕ್ಕಂಥದ್ದನ್ನ ಕೇಳಿ ಕೊಡ್ತಾರೆ. ತಗೋಬಂದು ಇದನ್ನ ಮನೆಯಲ್ಲಿ ದೇವಮೂಲೆಯಲ್ಲಿ, ಮನೆ ಒಳಗಡೆ ಮುಖ್ಯದ್ವಾರದ ಒಳಗಡೆ, ಹೊರಗಡೆ ಅಲ್ಲ, ಮುಖ್ಯದ್ವಾರ ಅಂದ್ರೆ ಮೈನ್ ಡೋರ್ ದಾಟಿ ಒಳಗಡೆ ಹೋದಾಗ ದೇವಮೂಲೆಯಲ್ಲಿ ಆ ಮೂಲೆಯಲ್ಲಿ ಕಟ್ಟತಕ್ಕಂಥದ್ದು, ಮೇಲೆ ಕಟ್ಟತಕ್ಕಂಥದ್ದು ಮಾಡಬೇಕು. ಇಷ್ಟು ಮಾಡಿಸಿ ತಾಯಿ, ಖಂಡಿತ ವಿಶೇಷ ಆಗ್ತಕ್ಕಂಥದ್ದಾಗುವುದು. ಏನು ಯೋಚನೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ, ಹೋಗಿ. ದೀಪಾ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಯಾರು ಮಾಡಿದ್ದಾರೆ, ಅವರ ಸಮಸ್ಯೆ ಏನು, ಎಲ್ಲಿಂದ ಕರೆ ಮಾಡಿದ್ದಾರೆ ಎಲ್ಲ ತಿಳಿಯೋಣ ಬನ್ನಿ. ಹಲೋ ಹಲೋ ರವಿ ಗುರುಜಿ, ನಮಸ್ತೆ ರವಿ ಗುರುಜಿ. ಓ ನನ್ನಪ್ಪ, ನಮಸ್ತೆ ತಾಯಿ, ನಮಸ್ತೆ. ಶಂಕರ ಇರ್ಲಿ. ಯಾರಪ್ಪ ಇದು? ನನ್ನ ಹೆಸರು ಜ್ಯೋತಿ ಅಂತ, ನಾನ್ ಜಿಗಣಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಓ, ಜಿಗಣಿಯಿಂದ. ಸರಿ 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 ಸರಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ತಾಯಿ? ನನ್ ಬಗ್ಗೆನೇ ಕೇಳ್ಬೇಕು ರವಿ ಗುರುಜಿ. ತುಂಬಾ ಕಷ್ಟ ಆಗ್ತಾ ಇದೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾತಾಡ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ನಾನ್ ತುಂಬಾ ದಿನದಿಂದ ಟ್ರೈ ಮಾಡ್ದೆ ಗುರುಜಿ ನಿಮ್ಗೆ, ಆದ್ರೆ ಲೈನೇ ಸಿಗ್ಲಿಲ್ಲ ನನ್ಗೆ. ಆಗ್ಲಿ ಆಗ್ಲಿ, ಆತಂಕಕ್ಕೆ ಒಳಗಾಗ್ಬೇಡಿ. ಡೇಟ್ ಆಫ್ ಬರ್ತ್ ಇದೆಯಮ್ಮ? ನಂದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ರವಿ ಗುರುಜಿ, ನಾನು ಓದಿಲ್ಲ ಹೇಳ್ಬೇಕಂದ್ರೆ. ಸರಿ 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 ಸರಿ, ಆತಂಕಕ್ಕೆ ಒಳಗಾಗ್ಬೇಡಿ. ಮದುವೆ ಆಗಿದೆಯೋ? ಮದ್ವೆ ಆಗಿದೆ ಗುರುಜಿ, ನನ್ಗೆ 2 ಮಕ್ಳಿದಾರೆ. ಮೊದಲನೇ ಮಗುವಿನ ಡೇಟ್ ಆಫ್ ಬರ್ತ್ ಕೊಡಿ. ಅದು ನಂಗೆ ಅಷ್ಟು ಗೊತ್ತಿಲ್ಲ ರವಿ ಗುರುಜಿ. ಅಂದ್ರೆ ಮಗನ್ಗೆ 8 ವರ್ಷ ಆಯ್ತು, ಮಗಳಿಗೆ 6 ವರ್ಷ ಆಯ್ತು. ಬೇಡ, ಮದುವೆ ಆಗಿದ್ದ ಡೇಟ್ ಆದ್ರೂ ನೆನಪಿದೆಯಾ? ಅದು ನಂಗೆ ಗೊತ್ತಿಲ್ಲ ಗುರುಜಿ. ನಂಗೆ 12 ವರ್ಷಕ್ಕೆ ಮದ್ವೆ ಮಾಡ್ಕೊಟ್ರು ಗುರುಜಿ, ನಂಗೆ ಅಷ್ಟು ಗೊತ್ತಿಲ್ಲ. ಓ ರಾಮ, ಇರ್ಲಿ ಇರ್ಲಿ ತಾಯಿ, ಇರ್ಲಿ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳೋ ಪುಟ್ಟ. 9 ಗುರುಜಿ. ಕೇಂದ್ರಾಧಿಪತಿ ದೋಷವಿರತಕ್ಕಂಥ ಜಾತಕ. ಖಂಡಿತ ಗಂಡ ಹೆಂಡತಿ ನೆಮ್ಮದಿಯಾಗಿಲ್ಲ. ಈ ಮಕ್ಕಳು ಇರ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಜಿಗಣಿನಲ್ಲಿರೋ ಯಾವ್ದಾದ್ರು ಕ್ವಾರಿನಲ್ಲೋ ಬಾವಿನಲ್ಲೋ ಕೆರೆನಲ್ಲೋ ಬಿದ್ದು ಡಮಾಲ್ ಅಂದ್ಬಿಡ್ತಿದ್ದೆ. ನಿನ್ಗೆ ಗ್ಯಾರಂಟಿ ಓಡೋಗ್ತಿದ್ದೆ. ಇಲ್ಲ, ಮಕ್ಕಳು ದೇವ್ರ ಪಕ್ಕದಲ್ಲಿ ಇಟ್ಟಿರೋದ್ರಿಂದ ಇದ್ದೀಯಾ. ಇಲ್ಲ ಅಂದ್ರೆ ನೀನು ಯಾವತ್ತೋ ಬೆಂದು ಹೋಗಿರುವ, ನೊಂದು ಹೋಗಿರುವ, ಆ ದೇಹದಲ್ಲಿ ಉಸಿರಿದೆ ಅಷ್ಟೇ, ಒಳಗಡೆ ಏನೂ ಇಲ್ಲ. ಎಲ್ಲದರಲ್ಲೂ ನೊಂದು ಬೆಂದು ಕುಗ್ಗಿ ಸಾಕಾಗಿಬಿಟ್ಟಿದೆ ಅನ್ನತಕ್ಕಂಥ ಒಂದು ಭಾವ. ಕಡಿಮೆ ಕಡಿಮೆ ಅಂದರೂ ನನ್ನ ಲೆಕ್ಕಾಚಾರದ ಪ್ರಕಾರ ಹುಟ್ಟಿದಾಗಿಂದಲೂ ನಿನಗೆ ನೋವೇ ತಾಯಿ. ಹೌದು ಗುರುಜಿ, ಹುಟ್ಟಿದಾಗಿಂದಲೂ. ಇವಾಗ 6 ವರ್ಷ ಆಯ್ತು ಗುರುಜಿ. ನಮ್ಮ ಯಜಮಾನ್ರು ಬಿಟ್ಟು ಅವರೇ ಬೇರೆ ಇದಾರೆ, ನಾನೇ ಬೇರೆ ಇದ್ದೀನಿ. ಗಂಡ್ ಮಗು ಅವ್ರ ಹತ್ರ ಇದೆ, ಹೆಣ್ಮಗು ನನ್ನ ಹತ್ರ ಇದೆ ಗುರುಜಿ. ನಾನು ಹೋಗಿ ಮಗುನು ನೋಡಕ್ ಆಗ್ತಾ ಇಲ್ಲ. ಏನ್ ಹೇಳ್ತಾರಮ್ಮ ಅವರು? ಅವರು ತಾಯಿ ತಂಗಿ ಮಾತು ಕೇಳ್ತಾ ಇದ್ರು ಗುರುಜಿ. ದಿನ ನನಗ್ ತುಂಬಾ ಹಿಂಸೆ ಕೊಡ್ತಾ ಇದ್ರು. ಅದ್ರಲ್ಲಿ ಕೆಟ್ಟ ಹ್ಯಾಬಿಟ್ ತುಂಬಾ ಇತ್ತು ಅವ್ರಿಗೆ. ಅದಕ್ಕೋಸ್ಕರ ನಾನು ತುಂಬಾ ನ್ಯಾಯ, ಪಂಚಾಯತಿ, ಕೋರ್ಟು ಎಲ್ಲ ಆಗಿ ಇವಾಗ ಲಾಸ್ಟ್ಗೆ 7 ವರ್ಷದಿಂದ ಅವರು ಬೇರೆ ಇದಾರೆ, ನಾನು ಬೇರೆ ಇದ್ದೀನಿ. ಅವರು ಬಂದು ನೋಡಲ್ಲ, ನಾನು ಹೋಗಿ ನೋಡ್ತಾ ಇಲ್ಲ. ಅಮ್ಮನ ಮನೇಲಿ ಇರ್ತೀನಿ, ನಾನು ಹೋಮ್ ನರ್ಸಿಂಗ್ ಡ್ಯೂಟಿ ಮಾಡ್ತೀನಿ ಗುರುಜಿ. ನಾನು ದೊಡ್ಡವ್ರ ಸೇವೆ ಮಾಡ್ಕೊಂಡಿದ್ದೀನಿ, ಆದ್ರೂ ನನಗ್ ತುಂಬಾ ಕಷ್ಟ ಆಗ್ತಾ ಇದೆ ಗುರುಜಿ. ನನ್ಗೆ ಹೇಳ್ಕೊಳಕ್ಕೂ ಯಾರು ಇಲ್ಲ. ಅಯ್ಯೋ, ಒಂದು ನೆನಪಿಟ್ಕೊಪ್ಪ, ಒಂದು ನೆನಪಿಟ್ಕೊಳ್ಳೋ ತಾಯಿ ಇದೆ. ನೀನು ಒಬ್ಬಳೇ ನೋವು ಅಂದ್ಕೋಬೇಡಮ್ಮ. ನರ್ಸಿಂಗ್ ಸೇವೆ ಮಾಡ್ತಿದೀಯಾ, ದೊಡ್ಡವ್ರ ಸೇವೆ ಮಾಡ್ತಿದೀಯ ಅಂತಿದೀಯಾ. ಎಷ್ಟು ಜನಕ್ಕೆ ನೋಡಿ, ಆ ವಯಸ್ಸಾದವ್ರಿಗೆ ಇದ್ದವ್ರು ಕೂಡ ದುಡ್ಡು ಕೊಟ್ಬಿಟ್ಟು ಆಶ್ರಮದಲ್ಲಿ ಇಟ್ಸಿಟ್ಟಿರ್ತಾರೆ. ತಂದೆ ತಾಯಿಗೆ ಸೇವೆ ಮಾಡೋಣ, ಆ ಹಿರಿಯರು ನಮಗೆ ಕೊಟ್ಟಂತ ಒಂದು ರೂಪ ಭಾವ ಅನ್ನತಕ್ಕಂಥದ್ದು ಇಲ್ಲ. ಪಾಪಿ ಚಿರಾಯು ಅಂತ ಹೇಳ್ತಿರ್ತಾರೆ ದೊಡ್ಡವರು. ಕಾಲಕ್ಕೆ ಎಲ್ಲವೂ ಬದಲು ಹೇಳ್ತಕ್ಕಂಥದ್ದು. ಯಾಕೆಂದಮ್ಮ, ನಿನ್ನ ಪ್ರಶ್ನಾಲಗ್ನದಲ್ಲೇ ಶನಿ ರಾಹು ಭಾವ ಕುಟುಂಬ ಸ್ಥಾನದಲ್ಲಿ ಇರೋದು. ನಿನಗೆ ಕುಟುಂಬ ಸುಖವಿಲ್ಲ. ನೇರವಾಗಿ ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ಗಂಡ ಅನ್ನೋದು ನೋವು ತಾಯಿ, ಆದರೆ ಗಂಡಸರು ಹಿಂದೆ ಬೀಳ್ತಾರೆ, ಅದೂ ಆಗುತ್ತೆ ತಾಯಿ. ಮೇಲ್ ಬಿದ್ದು ಪ್ರೀತಿ ಪ್ರೇಮ ನೀನ್ ಬೇಕು ಅಂತಾರೆ ವಿನಃ
ಜೀವನ ಕೊಡ್ತೀನಿ ಅಂತ ಖಂಡಿತ ನಿನಗೆ ಹೇಳೋದಿಲ್ಲ ತಾಯಿ. ಇದು ನಡೆಯುತ್ತೆ. ನೀನು ಬಾವಿ ಅಷ್ಟೇ, ಆ ಬಾವಿನಲ್ಲಿರೋ ನೀರು ಬೇರೆಯವರಿಗೆ ವಿನ ಆ ಬಾವಿಗಲ್ಲ ಅಂತ ಹೇಳ್ತೇವೆ. ಹಿಂಗೋಗಿದ ತಕ್ಷಣ ಯಾರಾದ್ರೂ ಬಂದಾಗ ಮತ್ತೆ ನೀರು ಬರೋ ತರ ಮಾಡ್ತಾರೆ ಅನ್ನತಕ್ಕಂಥದ್ದು ಆಗ್ತಿದೆ. ಆದ್ರಿಂದ ಮೊದಲು ಆ ಶನಿ ರಾಹು ಪ್ರಭಾವಕ್ಕೆ ಪ್ರತಿ ಅಮಾವಾಸ್ಯೆ ದುರ್ಗಾ ದೇವಸ್ಥಾನದಲ್ಲಿ 8 ನಿಂಬೆ ಹಣ್ಣಿನ ದೀಪವನ್ನ ಹಚ್ಚತಕ್ಕಂಥದ್ದು. 8 ಅಂತ ಹೇಳಿದ್ರೆ 4 ರಾಹು ಪ್ರಭಾವ, ಕುಯ್ದ್ರೆ 8 ಆಗುತ್ತೆ ಶನಿ ಪ್ರಭಾವ. ಸೊ ಶನಿ ರಾಹು 2ರ ಪ್ರಭಾವ ಹೋಗ್ಲಿಕ್ಕೆ ಆ ದೇವಿಗೆ ನಾವು ಸಂಕಲ್ಪ ಅನ್ನತಕ್ಕಂಥದ್ದು ಹೇಳ್ತೇವೆ. ಕಂಪಲ್ಸರಿ ಸಿಹಿ ಪೊಂಗಲ್ನ ಒಂದು ನೈವೇದ್ಯ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಒಂದು ಕಡಿಮೆ ಅಂದ್ರೆ ಒಂದು 300 ಗ್ರಾಮ್ ಅಕ್ಕಿ ಹಾಕ್ಬಿಟ್ಟು ಒಂದು ದೊನ್ನೆಗಳು ಬರುತ್ತೆ ಈ ನೈವೇದ್ಯ ಪ್ರಸಾದವನ್ನ ಹಂಚಲಿಕ್ಕೆ ಮಾಡಿಬಿಟ್ಟು ತಗೊಂಡೋಗಿ ಆ ತೀರ್ಥ ಪ್ರಸಾದ ಹಾಕಿಸಿ ಆ ಭಗವಂತನ ಸೇವೆ, ಆ ದೇವಿ ಸೇವೆ ಮಾಡಿ ಆ ದೊನ್ನೆಯಲ್ಲಿ ಪ್ರಸಾದವನ್ನ ಹಾಕಿ ಒಂದು 8 ಜನ ಸುಮಂಗಲಿಯರಿಗೆ ಕೊಟ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನ ನೆತ್ತಿ ಮೇಲೆ ಹಾಕಿಸ್ಕೊಳ್ತಕ್ಕಂಥದ್ದು ಮಾಡಿ ಆ ನೈವೇದ್ಯವನ್ನು ಕೂಡ ಸಿಹಿ ಪೊಂಗಲನ್ನ ಸ್ವಲ್ಪ ಪ್ರಸಾದ ರೂಪದಲ್ಲಿ ಅವತ್ತು ಸೇವಿಸ್ಕೊಳ್ತಕ್ಕಂಥದ್ದು ಮಾಡಿ ಆದಷ್ಟು ಹಾಲನ್ನ ಮೊಸರಲ್ಲಿ ಕೂಡ ಒಂಚೂರು ಸಕ್ಕರೆ ಹಾಕೊಂಡು ಅನ್ನವನ್ನ ಸೇವಿಸ್ತಕ್ಕಂಥದ್ದು ಮಾಡಿ ಸಮಾಧಾನ ಆಗ್ತಕ್ಕಂಥದ್ದು ಆಗುತ್ತಮ್ಮ. ಅಷ್ಟೇ ತಾಯಿ. ಇವತ್ತೆಲ್ಲ ನಾಳೆ ನಂದು ಅಂತ ಅನ್ಕೊಳ್ಳೋ, ಎಲ್ಲ ಆಗುತ್ತೆ. ಇವತ್ತು ನಂದಲ್ಲ ಅನ್ಕೊಳ್ಳೋ ನನ್ನಪ್ಪ. ಹೋಯ್ತು ನೆನ್ನೆ ಕತೆ ಬಿಡೋ. ರಾಜ ಮಹಾರಾಜರುಗಳೇ ಹೊರಟೋದ್ರಂತೆ, ನಾವ್ ಯಾರು ಇರೋದಿಲ್ಲ, ಯೋಚನೆ ಮಾಡ್ಬಿಡಿ, ಒಳ್ಳೇದಾಗುತ್ತೆ, ಹೋಗ್ಬನ್ನಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ಚೆನ್ನಾಗಿದ್ರೆ ಗುರುಜಿ? ಚೆನ್ನಾಗಿದ್ರಪ್ಪ, ಚೆನ್ನಾಗಿದ್ರೆ. ತಾವ್ ಯಾರು? ದಯಾನಂದ್ ಅಂತ ಶಿರ್ಸಿಯಿಂದ ಮಾತಾಡೋದು. ಹೆಸರು? ದಯಾನಂದ್. ರೈಟ್. ದಯಾನಂದ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿರ್ಸಿಯಿಂದ ಗುರುಜಿ. ರೈಟ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತಿರೋ? 22/78. 22/78. ಸಮಯ? ಸಮಯ ಏನು ಸರಿಯಾಗಿ ಗೊತ್ತಿಲ್ಲ ಗುರುಜಿ ನಂಗೆ. ಸಮಯ ಅಕ್ಷರ ಬೆಳಗಿನ ಜಾವ ಅಂತ ಅಮ್ಮ ಹೇಳಿದ್ ನೆನಪಿದೆ, ಬಟ್ ಅಮ್ಮ ಅಪ್ಪ ಯಾರು ಇಲ್ಲ, ನಂಗೆ ಅದು ಕರೆಕ್ಟ್ ಆಗಿ ನೆನಪು ಇಲ್ಲ, ಗೊತ್ತಿಲ್ಲ. ಸರಿ 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 ಸರಿ, ಹೇಳಿ ಏನ್ ಕೇಳ್ಬೇಕು ಅಂತ. ಅದೇ ಸ್ವಲ್ಪ ಮದ್ವೆದು ಒಂದ್ ಸ್ವಲ್ಪ ಡಿಲೇ ಆಗ್ತಿದೆ, ಮತ್ತೊಂದ್ ಸ್ವಲ್ಪ ಬಿಸ್ನೆಸ್ ಗಳದು ಒಂದ್ ಸ್ವಲ್ಪ ಮುಂದೆ ಹೆಂಗೆ ರಿಯಲ್ ಎಸ್ಟೇಟ್ ಈಗ ಮಾಡ್ಕೊತಾ ಇದ್ದೀನಿ ನಾನು. ನೀವು ನೋಡಿ, ರಿಯಲ್ ಎಸ್ಟೇಟ್ ಅಲ್ಲಿ ಯಾವ ಒಂದು ಕೆಲಸದ ಮೇಲೂ, ಆ ಒಂದು ಜಾಗದ ಮೇಲೂ ವ್ಯವಹಾರಕ್ಕೆ ಹೋದ್ರೆ ಅದ್ರಲ್ಲಿ ಪೇಪರ್ ಸರಿ ಇರಲ್ಲ, ಇಲ್ಲ ಡಾಕ್ಯುಮೆಂಟ್ ಸರಿ ಇರಲ್ಲ, ಇಲ್ಲ ಕೊಂಡ್ಕೊಳ್ಳೋನು ಮಾತು ಕೊಟ್ಟು ಕೈ ಕೊಡ್ತಾನೆ, ಇಲ್ಲ ಮಾರೋನು ಇದು ಆಯ್ತು ಸರ್ ಅಂತೇಳಿ ಆಮೇಲೆ ಇನ್ನೊಂದು ಕೈ ಕೊಡ್ತಾನೆ, ಇಲ್ಲ ಅವ್ರಿಬ್ಬರು ನಡುವೆ ಕಮ್ಯುನಿಕೇಶನ್ ನಡೆಯಲ್ಲ. ನೀವು 10 ಸಲ ಓಡಾಡಿದ್ರು, 10 ಜಾಗಗಳಿಗೆ ಓಡಾಡಿದ್ರು, ಒಂದು ಜಾಗ ನಿಮ್ ಕೈ ಆಗ್ ಬಂದ್ರೆ ಜಾಸ್ತಿ. ಇದೇ ನಡೀತಾ ಬರ್ತಿರ್ತಕ್ಕಂಥದ್ದು. ಕಡಿಮೆ ಅಂದ್ರು ಸುಮಾರು 12 ವರ್ಷಗಳಿಂದಲೂ ಓಡ್ತಾನೆ ಇದ್ದೀರಾ. ನಾ ಘರ್ಕ, ನಾ ಘಾಟ್ಕ, ನಾ ರಸೋಯಿಕ, ನಾ ಕುದ್ಕ. ನಾನು ಚೆನ್ನಾಗಿಲ್ಲ, ನನ್ನವರು ಚೆನ್ನಾಗಿಲ್ಲ, ನನಗೂ ಇಲ್ಲ ನಿನಗೂ ಇಲ್ಲ, ಎಂಥದ್ದಿಲ್ಲ, ಜೇಬು ಖಾಲಿ ಖಾಲಿ ಅನ್ನತಕ್ಕಂಥ ಒಂದು ಭಾವ. ಬುದ್ಧಿವಂತರೆ, ಗುರು ವಕ್ರ, ನಿಮ್ಮ ಜೊತೆಲಿರೋರಿಗೆಲ್ಲ ಒಳ್ಳೇದಾಗುತ್ತೆ. ನೀವು ಮಾಡೋ ವ್ಯವಹಾರ ಎಲ್ಲ ಬೇರೆಯವ್ರಿಗೆ ಲಾಭ ತಂದ್ಕೊಡುತ್ತೆ. ನಿಮ್ಮ ಜೇಬು ಮಾತ್ರ ಖಾಲಿ, ಹೊಟ್ಟೆನೂ ಖಾಲಿ, ಕೈಯಲ್ಲಿ ಒಂದಷ್ಟು ಕಳ್ಳೆಪುರಿ ಅನ್ನತಕ್ಕಂಥ ಒಂದು ಭಾವ. ಇದೇ ಆಗ್ತಿರೋದು. ಓಡು 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 ಓಡು, ಕೈ ಹಿಡಿಯೋರಿಲ್ಲ, ನೋಡೋರಿಲ್ಲ, ಮಾಡೋರಿಲ್ಲ. ಏನೋ ಮಾಡ್ತಿದ್ದೇನೆ ಸಣ್ಣ ಪುಟ್ಟ ವ್ಯವಹಾರ ಅಂತಕ್ಕಂಥದ್ದು. ಊರಿಗೆಲ್ಲ ಗೊತ್ತು ದಯಾನಂದ್ ಅಂದ್ರೆ ಯಾರು ಅಂತ. ಓ ಅವರಪ್ಪ, ಎಲ್ರಿಗೂ ಗೊತ್ತು. ಎಲ್ರಿಗೂ ನೀವು ಬೇಕು, ಎಲ್ರ ಕಾರ್ಯಕ್ಕೂ ಬೇಕು, ಎಲ್ರ ಕೆಲ್ಸಕ್ಕೂ ಬೇಕು. ಆದ್ರೆ ನಿಮ್ಗೆ ಯಾರು ಇಲ್ಲ ಅನ್ನತಕ್ಕಂಥ ಒಂದು ನೋವು. ಹೌದೋ ಅಲ್ವೋ? ಸರಿ ನೋಡಿ, ನಿಮ್ಮ ಒಂದು ಲಗ್ನ ಭಾವಕ್ಕೆ ಪುನರ್ವಸು ನಕ್ಷತ್ರಕ್ಕೂ ಮಕರ ಲಗ್ನಕ್ಕೂ ಗುರುಬಲ ಬಂದು ಮುಂದಿನ ವರ್ಷ ಆಗತಕ್ಕಂಥದ್ದು ವಿಶೇಷ ಆಗುತ್ತೆ. ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ಅತಿ ಶೀಘ್ರದಲ್ಲಿಯೇ ಗುರುವಿನ ಮೇಲೆ ಗುರುವಿನ ಒಂದು ಪ್ರವೇಶ ಆಗಿದೆ. ಸೊ ನಿಮಗೆ ಮದುವೆಯ ಪರಿಪೂರ್ಣ ಯೋಗ ಇರ್ತಕ್ಕಂಥದ್ದು. ಗುರು ವಕ್ರ ಆದ್ರೆ ಮಕ್ಕಳಾಗಲು ನಿಧಾನ ಆಗಬೇಕು. ಅತಿ ಮುಖ್ಯವಾಗಿ ಮದುವೆಗೆ ನೀವೇ ಒಪ್ತಿರಲ್ಲ. ಅಂದ್ರೆ ನಾನೊಂದು ಹುಡುಗಿನ ಇದು ಇಷ್ಟಪಟ್ಟಿದ್ದೆ, ಅದೇ ಅವಳು ಸ್ವಲ್ಪ ಹಿಂದೇಟ್ ಹಾಕಿದ್ಲು. ಈಗ ನೋಡ್ಬೇಕು, ಅದು ಆಗ್ಬೋದೇನೋ ಅನ್ಕೊಂಡಿದ್ದೀನಿ. ಕೇಂದ್ರಾಧಿಪತಿ ದೋಷ ಇರ್ತಕ್ಕಂಥ ಅದೇ ಆತಂಕ. ನಾನು ಇನ್ನೂ ಚೆನ್ನಾಗಿಲ್ಲ, ಹೆಂಗೋ ಏನು ಅನ್ನತಕ್ಕಂಥದ್ದು. ಆ ಮಾರಿಕಾಂಬ ದೇವಸ್ಥಾನದಲ್ಲೇ ಶಿರಸಿ ಅಂತ ಹೇಳಿದ್ರಪ್ಪ, ನಂಗೆ ತುಂಬಾ ಇಷ್ಟ ಅದೇ ಮಾರಿಕಾಂಬ ಅನ್ನತಕ್ಕಂಥದ್ದು. ತಪ್ಪದೆ ಆ ಗುರುವಿನ ಒಂದು ದೋಷ ಇರೋದ್ರಿಂದ ಕಾಬೂಲ್ ಕಡಲೆ ಸ್ವಲ್ಪ ನೆನೆಸ್ಬಿಟ್ಟು ಗುರುವಾರಗಳಂದು ಹಳದಿ ದಾರದಲ್ಲಿ ಒಂದು 108 ಕಾಬೂಲ್ ಕಡಲೆಯನ್ನ ಸೇರಿಸಿ ಹಾರವನ್ನಾಗಿ ಮಾಡಿ ಆ ದೇವಿಗೆ ಸಮರ್ಪಣೆ ಮಾಡ್ತಾ ಬನ್ನಿ. ತಪ್ಪದೆ ಅಷ್ಟಮಿ ದಿನಗಳಂದು, ಇಲ್ಲ ಅಮಾವಾಸ್ಯ ದಿನಗಳಂದು, ಇಲ್ಲ ಗುರುವಾರಗಳಂದು
ಈ ಮೂರಲ್ಲೊಂದು ಕಡಿಮೆ ಅಂದ್ರು 12 ಗುರುವಾರ, ಇಲ್ಲ 21 ಗುರುವಾರ, ಇಲ್ಲ 30 ಗುರುವಾರ, ಇಲ್ಲ ಅಷ್ಟಮಿ, ಇಲ್ಲ ಅಮಾವಾಸ್ಯೆ, ಅಷ್ಟೇ ಅಷ್ಟಮಿ ಮಾಡಬೇಕು. ಕಂಪಲ್ಸರಿ 12 ಅಷ್ಟಮಿ, ಇಲ್ಲ 21, ಇಲ್ಲ 30 ಅಷ್ಟಮಿ, ಇಲ್ಲವೇ 12 ಅಮಾವಾಸ್ಯ, 21 ಅಮಾವಾಸ್ಯೆ, 30 ಅಮಾವಾಸ್ಯ. ತಪ್ಪದೆ ದೇವಿಗೆ ಹೋಗ್ಬಿಟ್ಟು ಮಾರಿಕಾಂಬ ದೇವಸ್ಥಾನದಲ್ಲಿ ಆ ಸಂಕಲ್ಪ ಮಾಡಿ ಬರ್ತಕ್ಕಂಥದ್ದು ಮಾಡಿ. ಕೊನೆಯ ಆ ಒಂದು 12, 21 ಹಾಗೂ 30ನೇ ಗುರುವಾರ, ಇಲ್ಲ ಅಷ್ಟಮಿ, ಇಲ್ಲ ಅಮಾವಾಸ್ಯೆಯ ದಿನದಂದು ಒಂದು ಶಲ್ಯ, ಒಂದಷ್ಟು ಹಣ್ಣು, ತಾಂಬೂಲ, ಫಲತಾಂಬೂಲ ತಗೊಂಡು ಹೋಗಿ ಆ ಆಚಾರ್ಯರಿಗೆ, ಆ ಗುರುಗಳಿಗೆ, ಆ ದೇವಿಯನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಸಾಕ್ಷಾತ್ ಶಿವಸ್ವರೂಪಗಳಿಗೆ ಕೊಟ್ಟು ಆಶೀರ್ವಾದ ತಗೊಂಡು ಒಂದು ಹಣ್ಣೇನಾದರೂ ತಗೊಂಡು ಬರ್ತಕ್ಕಂಥದ್ದು ಮಾಡಿ. ಅಷ್ಟರಲ್ಲಿ ನಿಮಗೆ ಖಂಡಿತ ದಾರಿ ಆಗ್ತಕ್ಕಂಥದ್ದಾಗುತ್ತೆ. ಜಗತ್ತಿಗೆ ದಾರಿ ತೋರಿಸುವ ಆ ಜಗನ್ಮಾತೆ ನಿಮಗೆ ದಾರಿ ತೋರಿಸೋದೇ ಇರ್ತಾಳೋ? ಖಂಡಿತ ಇದೆ. ಗುರುದೋಷ ಅಷ್ಟೇ. ಸೊ ಇಲ್ಲಿವರೆಗೂ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ದಿನ ಅನ್ನತಕ್ಕಂಥ ಮಾಡ್ತಿರ್ತಕ್ಕಂಥ ವ್ಯವಹಾರ ದೋಷಗಳಿಂದ ಹೊರಗಡೆ ಬಂದು ಆ ಮದುವೆ ಅನ್ನುವುದು ರಾಜಯೋಗವಾಗಿ ನೆಮ್ಮದಿ, ಆಳು ಕಾಳು, ವ್ಯವಹಾರ, ದುಡ್ಡು, ಬಂಗಾರ, ವಸ್ತ್ರ, ಅರಸೊತ್ತಿಗೆಯಲ್ಲಿ ಬಾಳ್ತಕ್ಕಂಥ ಒಂದು ಯೋಗವಿರ್ತಕ್ಕಂಥದ್ದು. ಚೆನ್ನಾಗಿರ್ತೀರಾ. ಹೋಗ್ಬನ್ನಿ. ದಯಾನಂದ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಬನ್ನಿ ಗುರೂಜಿಯವರು ಏನ್ ತಿಳಿಸ್ತಾರೆ ಮುಂದೆ ತಿಳಿಯೋಣ. ಬಹುವಿಶೇಷವಾಗಿ ಆಗ್ಲಿಂದ ಹೇಳ್ತಿದ್ದೆ, ಯಾವ ಶುಭ ಕಾರ್ಯಕ್ಕೆ ಯಾವ ತಿಥಿಗಳನ್ನ ನೀವು ಕಂಪಲ್ಸರಿ ಫಾಲೋ ಮಾಡ್ಕೋಬೇಕು ಅಂತ. ಆದಷ್ಟು ನೆನ್ಪಿಟ್ಕೊಳ್ಳಿ, ಶುಕ್ಲ ಪಕ್ಷದಲ್ಲೇ ಶುಭ ಕಾರ್ಯಗಳು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಮಗ್ ಶುಕ್ಲ ಪಕ್ಷ ಎಲ್ಲ ಗೊತ್ತಿಲ್ಲ ಗುರುಗಳೇ, ಸುಮ್ಮನೆ ಏನೇನೋ ಹೇಳ್ಬೇಡಿ ನಮ್ಗೆ. ಹೌದು, ಹೇಳ್ಕೊಡ್ತೀನಿ. ಶುಕ್ಲ ವೃದ್ಧಿ ಪಕ್ಷ ಅಂತ. ಶುಕ್ಲ ಪಕ್ಷ ಅಂತ ಹೇಳಿದ್ರೆ ಇನ್ನೇನಿಲ್ಲ, ಅಮಾವಾಸ್ಯೆಯಿಂದ ಪೌರ್ಣಮಿವರೆಗೂ ಶುಕ್ಲ ಪಕ್ಷವೇ. ನೆನಪಿಟ್ಟುಕೊಳ್ಳಿ, ಅಮಾವಾಸ್ಯೆಯಿಂದ ಪೌರ್ಣಮಿ ಆ ಪೂರ್ಣ ಚಂದ್ರನ ಪ್ರಭಾವ ಇರೋವರೆಗೂ ಶುಕ್ಲ ಪಕ್ಷ. ಕೃಷ್ಣ ಪಕ್ಷ ಅಂದ್ರೆ ಏನು? ಪೌರ್ಣಮಿಯಿಂದ ಆ ಒಂದು ಅಮಾವಾಸ್ಯೆಯವರೆಗೆ ಆ ಒಂದು ನಷ್ಟ ಚಂದ್ರ ಕರಗ್ತಾ ಬರ್ತಾರೆ. ನಾನು ಮೊನ್ನೆ ಒಂದು ಪುಟ್ಟ ಒಂದು ಕತೆ ಹೇಳಿದ್ದೆ. ಈ ಒಂದು ಬೀರ್ಬಲ್ಲ ಯಾವುದೋ ಒಂದು ರಾಜ್ಯಕ್ಕೆ ಹೋಗಿರ್ತಾನೆ. ಹೋದಾಗ ಅದೆಲ್ಲ ತಿಳ್ಕೊಂಡ್ ಬಾ ಅಂತ ಕಳ್ಸಿರ್ತಾನೆ. ಪಕ್ಕದ ರಾಜ್ಯದವರೆಲ್ಲ ಯಾವ ರೀತಿ ವ್ಯವಹಾರ ಮಾಡ್ತಿದ್ದಾರೆ, ತಮ್ಮ ಪ್ರಜೆಗಳನ್ನ ನೋಡ್ಕೋತಿದ್ದಾರೆ ಅಂತ ಅದನ್ನ ನೋಡ್ಕೊಂಡ್ ಬಾ. ಅದ್ರ ಪ್ರಕಾರ ನಮ್ಮ ಜನಗಳಿಗೂ ನಾನು ಅದೇ ತರ ಮಾಡ್ತಿದ್ದೀನ, ತೊಂದರೆ ಕೊಡ್ತಿದ್ದೀನ, ಒಳ್ಳೇದ್ ಮಾಡ್ತಿದ್ದೀನ ಅಂತ ಅಕ್ಬರ ಕಳಿಸಿದಾಗ ಒಂದು ಪಕ್ಕದ ರಾಜ್ಯಕ್ಕೆ ಹೋಗ್ತಾನಂತೆ. ಅಲ್ಲಿ ಕೊಡ್ತಿದ್ದ ತೊಂದರೆಗಳು ನೋಡಿ, ರಾಮ ಏನ್ ತೆರಿಗೆಗಳು, ಏನ್ ಬಾಧೆಗಳು ಅನ್ನೋಷ್ಟರಲ್ಲಿ ಅವನು ಯಾರೋ ಬೇರೆ ಊರವನು ಅಂತ ಗೊತ್ತಾಗಿ ಗೂಢಾಚಾರಿ ಇರ್ಬೋದು, ಶತ್ರುಪಾಳ್ಯದವನಿರ್ಬೋದು ಅಂತೇಳಿ ತಗೊಂಡೋಗಿ ಅರೆಸ್ಟ್ ಮಾಡಿ ಹಾಕ್ತಾರಂತೆ. ಹಾಕಿ ಆಮೇಲೆ ರಾಜ ಕರೆಸ್ತಾನಂತೆ, ನೀನ್ ಯಾರಯ್ಯ ಅಂತ. ನಾನು ಬೀರ್ಬಲ್ಲ ಸ್ವಾಮಿ ಅಂದಾಗ ಗೊತ್ತಾಗ್ಬಿಡುತ್ತಂತೆ ರಾಜನಿಗೆ. ಓಹೋ, ಬೀರ್ಬಲ್ಲ ಕೇಳಿರ್ತಾನೆ, ಒಳ್ಳೆ ಮನುಷ್ಯ ಆಗ್ಲಿ ಅಂತ ಹೇಳಿ ಅವನಾಗ್ಲೇ ಬಿಡಿಸಿ, ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ, ಅಕ್ಬರ್ ಸಾಮ್ರಾಟರ ಬಗ್ಗೆ ತುಂಬಾ ಕೇಳಿದ್ದೇನೆ. ಸೊ ನಿಮ್ಮ ರಾಜನಿಗಿಂತ ನಾನು ತುಂಬಾ ಚೆನ್ನಾಗಿ ಸೇವೆ ಮಾಡ್ತಿದ್ದೀನಾ ಅನ್ನತಕ್ಕಂಥ ಒಂದು ಮಾತು ಕೇಳ್ತಾನಂತೆ. ಆಗ ಅವನು ಹೇಳ್ತಾನಂತೆ, ತುಂಬಾ ವಿಶೇಷವಾಗಿ ಮಾಡ್ತಿದ್ದೀರಾ ಅಂದಾಗ ನನಗೂ ಅವ್ರಿಗೂ ಯಾವ ರೀತಿ ಇದೆ ಅಂತ ಹೇಳಿ ಅಂದಾಗ, ನೀವು ಸ್ವಾಮಿ, ನೀವು ನಿಮ್ಮ ಬಗ್ಗೆ ಹೇಳೋದುಂಟು, ನೀವು ಕೃಷ್ಣ ಪಕ್ಷದ ಆ ಒಂದು ಚಂದ್ರನಿದ್ದ ಹಾಗೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾನಂತೆ. ಓಹೋ, ಪರವಾಗಿಲ್ಲ, ಚಂದ್ರನ ಹಾಗೆ ಅಂತೇಳಿ ಖುಷಿ ಪಡ್ತಾನಂತೆ. ಮತ್ತೆ ನಿಮ್ಮ ರಾಜ ಹೇಗೆ ಅಂದಾಗ, ಶುಕ್ಲ ಪಕ್ಷದ ಚಂದ್ರನಿದ್ದ ಹಾಗೆ ಅನ್ನತಕ್ಕಂಥ ಮಾತು. ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾನಂತೆ. ಸ್ವಾಮಿ, ನೀವು ಚಂದ್ರರಾಗಿ, ಇಬ್ರು ಚಂದ್ರರನ್ನ, ಇಬ್ರು ಕಣ್ಣುಗಳಿದ್ದ ಹಾಗೆ ನಿಮ್ಮ ಸೇವೆ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ, ನಿಮ್ಮನ್ನ ನಾವು ನೋಡಿದ್ಮೇಲೆ ಇದೆ ಹೇಗೆ ಅಂತ ಹೇಳಿ ಏನೋ ಒಂದು ಮಾತನ್ನು ಬಳಸಿ ಬಂದ್ಬಿಡ್ತಾನಂತೆ. ಅಷ್ಟರಲ್ಲಿ ಇದು ಅಕ್ಬರನಿಗೆ ಗೊತ್ತಾಗಿ ಕೇಳ್ತಾನಂತೆ, ನನ್ನನ್ನ ಆ ಒಂದು ಕೃಷ್ಣ ಪಕ್ಷದ ಚಂದ್ರನ್ಗೋಲ್ಸಿದ್ಯಾ, ಅವನನ್ನ ಶುಕ್ಲ ಪಕ್ಷದ ಚಂದ್ರನ್ಗೋಲ್ಸಿದ್ಯಾ ಅಂತಲ್ಲ, ಸರಿ ನಾನು ಮಾಡಿದ್ದು ಅಂತ ಕೇಳಿದಾಗ ಆಗ ಹೇಳ್ತಾನಂತೆ ಆ ಒಂದು ಬೀರಬಲ್ಲ, ಸ್ವಾಮಿ, ಶುಕ್ಲ ಪಕ್ಷದ ಚಂದ್ರ ಬಂದು ಒಂದಿನ ನೋಡೋಕ್ಕಾಗೋದಷ್ಟೇ, ಆಮೇಲೆ ಕರಗ್ತಾ ಬರುತ್ತೆ. ಅದೇ ಕೃಷ್ಣ ಪಕ್ಷದ ಚಂದ್ರ ಬಂದು ವೃದ್ಧಿ ಆಗ್ತಾ ಬರುತ್ತೆ. ಅಮಾವಾಸ್ಯೆಯ ಚಂದ್ರ, ಅಮಾವಾಸ್ಯೆ ಮುಗಿದ ಮೇಲೆ ವೃದ್ಧಿ ಅಲ್ವಾ ಮಹಾಪ್ರಭು ಅಂತ ಹೇಳ್ತಾನಂತೆ. ಹಾಗೆ ಈ ಒಂದು ಕೃಷ್ಣ ಪಕ್ಷ ಶುಕ್ಲ ಪಕ್ಷವನ್ನು ತುಂಬಾ ಸುಲಭವಾಗಿ ತಿಳ್ಕೋಬಹುದು. ಸೊ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಮೆ ಒಳಗಡೆ ಮಾಡ್ತಕ್ಕಂಥದ್ದು ಶ್ರೇಷ್ಠ. ಅದರಲ್ಲಿ ಯಾವ ಶುಭ ಕಾರ್ಯವನ್ನ ಯಾವ ತಿಥಿಯಲ್ಲಿ ಮಾಡ್ಕೋಬೇಕು ಅಂತ
ನೋಡಿ, ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ತಿಥಿಗಳು ನಿಮಗೆ ಗೊತ್ತಿರ್ಬೇಕು. ಮುಖ್ಯವಾಗಿ ಅಮಾವಾಸ್ಯೆ ಆದ್ಮೇಲೆ ಪಾಡ್ಯಮಿ ದ್ವಿತೀಯ 2ನೇ ದಿನವನ್ನ, ತೃತೀಯ 3ನೇ ದಿನವನ್ನ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ. 14 ದಿನ ಬರುತ್ತೆ ಸೆಂಟ್ರಲ್. ಇವತ್ತು ನಾನು ತಿಳಿಸ್ಕೊಡ್ತಕ್ಕಂಥದ್ದು ಉಪನಯನ. ಉಪನಯನ ಪ್ರತಿಯೊಬ್ಬರಿಗೂ 2ನೇ ಇಂದ್ರಿಯ ಇದೆ, 2ನೇ ಒಂದು ಅಂತರ್ಶಕ್ತಿ ಇದೆ, ಕಣ್ಣಿದೆ. ನಾವು ಕಣ್ಣು ಮುಚ್ಕೊಂಡಿದ್ದು ಕೆಲವೊಂದು ಸಮಯ ಯಾರೋ ಬಂದ ಹಾಗೆ ಗೊತ್ತಾಗುತ್ತೆ ನಮಗೆ. ನೀನು ಈಗ ತಾನೇ ನೆನ್ಸ್ಕೊತಿದ್ನು. ಅಂತರ್ಚಕ್ಷು ಅಂಥದ್ದೊಂದು ಮಹಾಶಕ್ತಿ ನಮ್ಮಲ್ಲಿ ಇದೆ. ಆ ಶಕ್ತಿಯನ್ನ ಓಪನ್ ಮಾಡತಕ್ಕಂಥ ಒಂದು ವಿಶೇಷವಾದಂಥ ಆಚರಣೆ ಅದು ಉಪನಯನ. ಅದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇದೆ, ಆದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ತರ ಮಾಡ್ಕೊಳ್ತಕ್ಕಂಥದ್ದು. ಒಂದೊಂದು ವರ್ಗಕ್ಕೂ ಒಂದೊಂದು ಜಾತಿಗೂ ಒಂದೊಂದು ಸಿಸ್ಟಮ್ ನಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ಉಪನಯನ ಮಾಡಬೇಕಾದ್ರೆ ಯಾವ ತಿಥಿ ಅನ್ನೋದು ತಿಳ್ಕೊಳ್ಳೋದು ಅತಿ ಮುಖ್ಯ ಆಗುತ್ತೆ. 2ನೇ ದಿನ ಶುಕ್ಲ ಪಕ್ಷದ 2ನೇ ದಿನ ಶ್ರೇಷ್ಠವಾಗಿರುತ್ತೆ, ದ್ವಿತೀಯ ತಿಥಿ. ಆ ನಂತರ ತೃತೀಯ ತಿಥಿ 3ನೇ ದಿನ ಚೆನ್ನಾಗಿರುತ್ತೆ, ಅಮಾವಾಸ್ಯೆಯಿಂದ 3ನೇ ದಿನ. ಪಂಚಮಿ ತಿಥಿ ತುಂಬಾ ವಿಶೇಷವಾಗಿರುತ್ತೆ. ಷಷ್ಠಿ ತಿಥಿ 6ನೇ ದಿನ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ದ್ವಾದಶಿ ತಿಥಿ ಅಂದ್ರೆ 12ನೇ ದಿನ, ಅಮಾವಾಸ್ಯೆಯಿಂದ 12ನೇ ದಿನ ಚೆನ್ನಾಗಿರುತ್ತೆ. ಹಾಗೂ 13ನೇ ದಿನ ತ್ರಯೋದಶಿ. ಈ ದಿನಗಳಲ್ಲಿ ಏನಾದ್ರೂ ಉಪನಯನ ಮಾಡಿಕೊಳ್ಳತಕ್ಕಂಥದ್ದು ವಿಶೇಷವಾಗಿರುತ್ತೆ. ಕೆಲವರು ಹುಟ್ಟದಾಗ್ಲೇ 11ನೇ ದಿನಕ್ಕೆ ಉಪನಯನ ಮಾಡ್ಕೊತಾರೆ, ಕೆಲವರು 11ನೇ ವಯಸ್ಸಿನಲ್ಲಿ ಉಪನಯನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊತಾರೆ, ಅವರವರ ಶಕ್ತಿಗೆ ತಕ್ಕಂಥದ್ದು. ಆದ್ರೆ ಅತಿ ಮುಖ್ಯವಾಗಿ ಯಾವ ತಿಥಿ ಎಲ್ಲೋ ಇದ್ದೀರಿ, ಇವತ್ತು ತಿಥಿ ಏನೋ ಅಂತ ತಿಳ್ಕೊಳ್ಳಿ. ಶುಕ್ಲ ಪಕ್ಷದ ದ್ವಾದಶಿನಪ್ಪ ಮಾಡ್ಕೋಬಹುದು, ಒಳ್ಳೆ ಗುರುವಾರ ಬಂದಿದೆ ಮಾಡ್ಕೋಬಹುದು, ಒಳ್ಳೆ ಸೌಭಾಗ್ಯ ಯೋಗ ಬಂದಿದೆ, ಡನ್, ನೀಡ್ ನಾಟ್ ಟು ವರಿ. ಬೇರೆ ಇನ್ನೇನು ನೋಡೋದೇ ಬೇಡ. ಉತ್ತರಾಯಣ ಇದೆ, ಡನ್, ಇದ್ದಿದ್ದು ವೆರಿ ಗುಡ್, ಯೋಚನೆ ಮಾಡುವ ಒಂದು ತೊಂದರೆ ಇಲ್ಲ ಅನ್ನತಕ್ಕಂಥದ್ದು. ಇಷ್ಟು ಸಿಸ್ಟಮ್ ಅನ್ನ ತಿಳ್ಕೋಬೇಕಾಗುತ್ತೆ. ಅತಿ ಮುಖ್ಯವಾಗಿ ತಿಥಿ, ಅತಿ ಮುಖ್ಯವಾಗಿ ನಮ್ಮ ಮನೆಗಳಲ್ಲಿ ಮಾಡ್ತಕ್ಕಂಥದ್ದು ಸೀಮಂತ. ನಮ್ಮನೆ ಸೊಸೆ ಇದೆ, ನಮ್ಮನೇಲಿ ಅಕ್ಕ ಇದೆ, ತಂಗಿ ಇದೆ, ನಮ್ಮ ಸಂಗಾತಿ ಇದೆ, ಹೌದಲ್ವಾ? ಶ್ರೀಮಂತ ಮಾಡೇ ಮಾಡ್ತೇವೆ. 5ನೇ ತಿಂಗಳು 7ನೇ ತಿಂಗಳು ಅನ್ನತಕ್ಕಂಥದ್ದು. ಸೊ ಆ ಸೀಮಂತಕ್ಕೂ ತಿಥಿಗಳಿದೆ. ಯಾಕೆ 5ನೇ ತಿಂಗಳು ಮಾಡ್ತೀವಿ, ಯಾಕೆ 7ನೇ ತಿಂಗಳು ಮಾಡ್ತೇವೆ, ಅದರ ಬಗ್ಗೆ ತಿಳ್ಕೋಬೇಕಾ? ಕಾದು ನೋಡಿ, ಮುಂದಿನ ಭಾಗದಲ್ಲಿ ತಿಳಿಸ್ಕೊಡಿ. ಗುರುಜಿ, ನೀವು ತಿಳಿಸ್ತಾ ಇದ್ರಿ ನಮ್ಮೆಲ್ಲರಿಗೂ ಒಂದು ಶುಭ ಕಾರ್ಯವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಶುಭ ದಿನ ಶುಭ ತಿಥಿಯನ್ನ ನೋಡಿಯೇ ಮಾಡ್ಬೇಕು ಅಂತ. ಅದರ ಕುರಿತಾಗಿ ಮತ್ತಷ್ಟು ಮಾಹಿತಿ ನೀಡ್ತೀರಾ ಗುರುಜಿ? ಯಾವ ಕಾರ್ಯಕ್ಕೆ ಯಾವ ತಿಥಿಯನ್ನ ಶುದ್ಧಿ ಮಾಡ್ಕೋಬೇಕು, ತಿಥಿ ಶುದ್ಧಿ ಅತಿ ಮುಖ್ಯ. ಯಾವತ್ತೋ ಮಾಡ್ತೀರಾ, ಯಾರೋ ಮಾತು ಕೇಳ್ತೀರಾ. ನೋಡಿ, ಇವುಗಳೆಲ್ಲ ಬಂದು ತಲೆಮಾರುಗಳನ್ನ ಕಾಯ್ತಕ್ಕಂಥ ಕಾರ್ಯಗಳು. ನಾನೇನು ನಿಮ್ಮನ್ನ ಪ್ರತಿನಿತ್ಯ ತಿನ್ನೋದಕ್ಕೆ ತಿಥಿ ನೋಡಿ, ಮಲ್ಗೋದಕ್ಕೆ ತಿಥಿ ನೋಡಿ, ಪ್ರೀತಿ ಮಾಡೋದಕ್ಕೆ ತಿಥಿ ನೋಡಿ, ಟಿವಿ ನೋಡೋದಕ್ಕೆ ತಿಥಿ ನೋಡಿ ಇದನ್ನೆಲ್ಲ ಹೇಳ್ತಿಲ್ಲ. ಕೆಲವು ಮುಖ್ಯ ಕೆಲಸಗಳಿಗೆ ಕೆಲವನ್ನ ಫಾಲೋ ಮಾಡಿ ನೋಡಿ, ಎಷ್ಟು ಆನಂದವಾಗಿರ್ತೇವೆ ಅಂತ. ಇವತ್ತು ನೀವು ಯಾವ ಟಿವಿ ತೆಗೀರಿ, ಗಂಡ ಹೆಂಡತಿನ ಸಾಯಿಸ್ದ, ಹೆಂಡತಿ ಗಂಡನ್ ಸಾಯಿಸ್ದ, ಹುಡುಗಿ ಹುಡುಗನ್ ಸಾಯಿಸಿದ್ಲು, ಹುಡುಗ ಹುಡುಗಿನ ಸಾಯಿಸ್ದ. ಇದೆ ಕಳ್ಳತನ, ದರೋಡೆ ಇದೇ ಆಗ್ತಿದೆಯಾ ವಿನಃ ಅಲ್ಲಿ ಏನಾದ್ರೂ ಒಂದು ನಿಯಮ ಸಿಸ್ಟಮ್ ಅನ್ನೋತಕ್ಕಂಥದ್ದು ಅವ್ರ ಮನ್ಸಿಗೆ ಬರ್ತಿದ್ಯಾ? ಐ ಆಮ್ ಚೀಟಿಂಗ್ ಮೈ ಸೆಲ್ಫ್ ಅಂತಕ್ಕಂಥದ್ದು ಬರ್ತಿಲ್ಲ. ಕಾರಣ ಈ ಸಿಸ್ಟಮ್ಗಳು ಫಾಲೋ ಮಾಡದೆ ಹುಟ್ಟಿರ್ತಕ್ಕಂಥ ನರರಾಕ್ಷಸರು, ಇಲ್ಲ ಈ ಸಿಸ್ಟಮ್ ನ ಫಾಲೋ ಮಾಡದೆ ಎಲ್ಲ ನನಗೆ ಗೊತ್ತಿದೆ ಅಂತ ಎಡವಟ್ಟು ಮಾಡ್ಕೊಳ್ತಿರತಕ್ಕಂಥ ವ್ಯಕ್ತಿತ್ವಗಳು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅದರಿಂದ ಎಲ್ಲರೂ ಸ್ವಾಸ್ಥ್ಯವಾಗಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಒಂದು ನಿಯಮಗಳನ್ನ ಫಾಲೋ ಮಾಡೋದು ಅತಿ ಮುಖ್ಯ, ಮಾಡಲೇಬೇಕು. ಇರ್ಲಿ, ಈ ಸೀಮಂತಕ್ಕೆ 5ನೇ ತಿಂಗಳು 7ನೇ ತಿಂಗಳು ತುಂಬಾ ತುಂಬಾ ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು. 9ನೇ ತಿಂಗಳು ಕೂಡ ಮಾಡ್ಕೊತೇವೆ. 5, 7, 9 ಬೆಸ ಸಂಖ್ಯೆಯಲ್ಲೇ ಇರಬೇಕು. ಸಮ ಸಂಖ್ಯೆಯಲ್ಲಿ ಸೀಮಂತ ಮಾಡಕೂಡದು.
ಸಮಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಗುವಿಗೆ ಗಂಡಾಂತರ ಇರುತ್ತೆ. ನೀವು ಕೇಳಿ ನೋಡಿ, ಡಾಕ್ಟರ್ಗಳನ್ನ ಕೇಳಿ ನೋಡಿ. 7ನೇ ತಿಂಗಳು ಅಂದ್ರೆ ಮಗು ಉಳಿಸ್ಕೊಡ್ತೀವಿ ಅಂತಾರೆ. 9ನೇ ತಿಂಗಳು ಬಿದ್ದು ಏನೋ ಹೆಚ್ಚು ಕಮ್ಮಿ ನಾವು ಉಳಿಸ್ಕೊಡ್ತೀವಿ ಅಂತಾರೆ. ಅದೇ 6ನೇ ತಿಂಗಳು ಅಂತ ಹೇಳಿ ಚಾನ್ಸಸ್ ಆರ್ ವೆರಿ ಲೆಸ್ ಅಂತಾರೆ. 99% ನಮ್ಮ ಕೈಯಲ್ಲಿ ಆಗೋದಿಲ್ಲ, ಟ್ರೈ ಮಾಡ್ತೀವಿ. 8ನೇ ತಿಂಗಳು ನೀರು ಹೋಗ್ತಿದೆ, ಮೈ ಗುಡ್ನೆಸ್ ಅಂತಾರೆ ಡಾಕ್ಟರ್ಸ್ ಸಮೇತ. ಎಂತ ದೊಡ್ಡ ಸೂಲಗಿತ್ತಿ ಆದ್ರೂ ಕೂಡ ಗಾಬರಿ ಬೀಳ್ತಾನೆ. 4ನೇ ತಿಂಗಳು, 6ನೇ ತಿಂಗಳು, 8ನೇ ತಿಂಗಳೇ ಎಚ್ಚರಿಕೆ ಆಗಿರ್ಬೇಕಾಗಿರೋದು. ಅದಕ್ಕೆ 5ನೇ ತಿಂಗಳವರೆಗೂ ಎಲ್ಲೂ ಓಡಾಡಬಾರ್ದು, ಎದ್ದೋಳ್ಬಾರ್ದು, ಕುತ್ಕೋಬಾರ್ದು, ಅದ್ ಮಾಡಬಾರ್ದು, ಇದ್ ಮಾಡಬಾರ್ದು. ಕೆಲವು ಹೆಣ್ಣು ಮಕ್ಕಳು ಬೇಗ ಆಗಿರೋಲ್ಲ, ಲೇಟಾಗಿ ಕುತ್ಕೊಂಡಿದ ತಕ್ಷಣ ಅವ್ರನ್ನ ಫುಲ್ ಬೆಡ್ ರೆಸ್ಟ್ ಕೊಡ್ತಾರೆ, ಬೆಡ್ಡಿಂದ ಇಳಿಯೋಕ್ಕೂ ಬಿಡೋದಿಲ್ಲ. ಅದರಲ್ಲೂ 6ನೇ ತಿಂಗಳು, 8ನೇ ತಿಂಗಳು ಅಂದ್ರೆ ಕಣ್ಣೆಲ್ಲ ಎಚ್ಚರಿಕೆ ಅಲ್ಲ, 1000 ಕಣ್ಣುಗಳು ಅವ್ರ ಕಾಲು ನಿಂತ್ಕೋತಾರೆ. ಹೀಗೆ ಹುಷಾರಮ್ಮ 6ನೇ ತಿಂಗಳು, ಹುಷಾರಮ್ಮ 8ನೇ ತಿಂಗಳು. ಆ 6, 8ನೇ ತಿಂಗಳಲ್ಲೇ ಮಕ್ಕಳು ಅಭಾಷಣ ಆಗೋದು ಜಾಸ್ತಿ, ನೆನ್ಪಿಟ್ಕೊಳ್ಳಿ. ಕೇಳಿ ನೋಡಿ ಡಾಕ್ಟರ್ಗಳನ್ನ. 7ನೇ ತಿಂಗಳಲ್ಲ, 9ನೇ ತಿಂಗಳಲ್ಲ, 7 ತುಂಬಿ 8ಕ್ಕೆ ಬಿದ್ದಿರುತ್ತೆ, ಇಲ್ಲ 5 ತುಂಬಿ 6ನೇ ತಿಂಗಳಿಗೆ ಬಿದ್ದಿರುತ್ತೆ. ದಿಸ್ ಇಸ್ ವಾಟ್ ಇಟ್ ಹ್ಯಾಪನ್ಸ್. ಸೊ ಅದಕ್ಕೋಸ್ಕರವೇ ಆ ಹುಟ್ಟುವ ಮಗು ಆನಂದವಾಗಿ ಭೂಮಿಗಿಳಿಯಬೇಕು. ಆ ತಾಯಿಗೆ ನಾನು ತಾಯಿಯಾಗಿದ್ದೇನೆ ಅನ್ನುವ ನೆನಪು ಬರಬೇಕು. ಆ ಒಂದು ಶಿ ಶುಡ್ ಬಿ ರೆಡಿ. ಹಾಲು ಕೊಡಿಸ್ಲಿಕ್ಕೆ, ಶುದ್ಧಿ ಮಾಡಲಿಕ್ಕೆ, ಆ ಮಗುಗೊಂದು ರೂಪ ತುಂಬಿಸ್ಲಿಕ್ಕೆ, ತನ್ನ ಆಸೆ, ತನ್ನ ಭಾವ, ತನ್ನ ರೂಪ, ತನ್ನ ಅಂದ, ತನ್ನ ಚಂದ, ತನ್ನ ರಕ್ತ ಎಲ್ಲಾ ತಗೊಂಡು ಹುಟ್ಟಿರ್ತಕ್ಕಂಥ ಮಗುವಿಗೆ ತಾನೊಂದು ರೂಪ ಕೊಡಬೇಕು ಅನ್ನುವಂಥ ಆಸೆ ಹುಟ್ಟಿಸ್ಬೇಕು. ಕೆಲವರು ಹೆಣ್ಣು ಮಕ್ಕಳು ತಪ್ಪು ತಿಳ್ಕೋಬೇಡಿ, ಗಂಡು ಬೀರುಗಳಿರ್ತಾರೆ, ಅವರಿಗೆ ಅಮ್ಮ ಆಗೋದೇ ಇಷ್ಟ ಇಲ್ಲ. ನಾನು ಕೇಳಿದ್ದೇನೆ, ಒಂದು ಪ್ರಸಿದ್ಧ ಒಬ್ಬ ಆಂಕರ್, ತುಂಬಾ ನಟಿಯಾಗಿ ಈಗ ಆಂಕರ್ ಫೀಲ್ಡ್ ಅಲ್ಲಿ ಇದ್ದಾರೆ. ಆ ಹೆಣ್ಣು ಮಗುಗೆ 2 ಮಕ್ಕಳಾಗಿದೆ. ಏನಮ್ಮ 2 ಮಕ್ಕಳಾಗಿದೆ ತಾಯಿ, ಆನಂದವ ಅಂದ್ರೆ ಅಯ್ಯೋ ಯಾರಿಗ್ ಬೇಕಿತ್ತು ಅಬ್ಬಾ, ನಾನು ಬೇಕಾದ್ರೆ ಈ ತರ ಆಗುತ್ತೆ, ಇಷ್ಟೆಲ್ಲ ನೋವು ಅನುಭವಿಸ್ಬೇಕು ಅನ್ಕೊಂಡಿದ್ರೆ ನಾನೆಲ್ಲಾದ್ರೂ ಅಡಾಪ್ಟ್ ಮಾಡ್ಕೊಬಿಡ್ತಿದ್ದೆ, ಇಲ್ಲ ಮಕ್ಕಳೇ ಮಾಡ್ಕೋತಿರ್ಲಿಲ್ಲ. ಅವ್ರೊಬ್ಬರೇ ಅಲ್ಲ, ತುಂಬಾ ಜನ ಇವತ್ತಿನ ಒಂದು ನವ ಸಮಾಜ ತಾಯಿ ಅನ್ನಿಸ್ಕೊಳ್ತಕ್ಕಂಥ ಬಯಕೆ ಇಲ್ಲದ ಹೆಣ್ಣು ತತ್ವ ನೋಡಿ. ಎಲ್ಲಾ ಒಂದು ಹೆಣ್ಣು ಬಯಸೋದು ನಾನು ಒಂದು ಸಲ ಅಮ್ಮ ಆಗ್ಬೇಕು, ಆ ನೋವು ಎಷ್ಟೇ ಬರ್ಲಿ ಅಂತ. ಅಂದ್ರೆ ಈಗಿನ ಹೆಣ್ಣು ಮಕ್ಕಳು ಕೆಲವರು ಅನ್ನತಕ್ಕಂಥ ಮಾತಿದು, ಇದೆಲ್ಲ ಏನು ನಾನ್ ಸೆನ್ಸ್, ಹಾಲು ಕುಡಿಸೋಲ್ಲ. ಸೊ ಅದನ್ನ ಮೊದಲೇ ಗುರುಗಳು, ಮಹರ್ಷಿಗಳು, ತಪಸ್ವಿಗಳು ತಿಳ್ಕೊಂಡಿದ್ರು. ಕೆಲವು ಹೆಣ್ಮಕ್ಳು ಎಡಬಿಡಂಗೆ ಹೆಣ್ಮಕ್ಳು ಇರ್ತವೆ, ಅವರೆಲ್ಲ ಬಯಕೆಗಳಿಲ್ಲ, ಅಮ್ಮನಾಗಿದ್ರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಆ ಪರಿಪಕ್ವತೆ ಇಲ್ಲ ಅಂತ ಹೇಳಿ ಒಂದು ಸೀಮಂತ ಕಾರ್ಯಕ್ರಮ ಮಾಡಿಸಿ ಆ ಪತಿವ್ರತೆಯರ ಮೂಲಕ, ಸುಮಂಗಲಿಯರ ಮೂಲಕ, ಸುಹಾಸಿನಿಯರ ಮೂಲಕ ಅವ್ರಿಗೆ ಒಂದು ಹಾಡು ಕಟ್ಟಿ, ಪದ ಕಟ್ಟಿ, ಅಲಂಕಾರ ಮಾಡಿ, ನಿನ್ನ ಮಗು ಹಿಂಗ್ ಬರ್ತಾನೆ, ಹಿಂಗಿರ್ತಾನೆ, ಹಂಗಿರ್ತಾನೆ, ಹಾಗಾಗ್ತಾನೆ, ಹೀಗಾಗ್ತಾನೆ, ಅವನನ್ನು ಈಗಲಿಂದಲೇ ನೋಡು, ಹಿಂಗು ನೋಡು ಅಂತ ಅವರಲ್ಲಿ ಆ ತಾಯ್ತನ ತುಂಬುತ್ತಿದ್ದಂತ ಒಂದು ಭಾವಾರ್ಥ ಅದು. ಹೆಣ್ಣಿಗೆ ಆ ಒಂದು 2ನೇ ಜನ್ಮ, ಪುನರ್ಜನ್ಮದ ಒಂದು ಸಂಕೇತ ಅದು, ಒಂದು ತಾಯಿ ಜೀವ ಆಗಿದೆ ಅಂತ. ಸೊ ಅಂತ ಒಂದು ಸೀಮಂತ ಅದ್ಭುತ. ಸೊ ಆ ಸೀಮಂತಕ್ಕೂ ಕೂಡ ವಿಶೇಷವಾದಂಥ ದಿನಗಳಲ್ಲೇ ಮಾಡಬೇಕಾಗುತ್ತೆ. ಯಾವತ್ತೋ ಏನೋ ಬಿಡೋ, ಅಷ್ಟಮಿ ಇವತ್ತು ನೋಡಿ, ಶೂಲಯೋಗ ಮಾಡಿಬಿಡೋಣ. ಮಂಗಳವಾರ ಯಾರು ಬರೋಲ್ಲ, ಇಲ್ಲ ಎಲ್ಲರೂ ಬರ್ತಾರೆ. ಮಂಗಳವಾರ ಮಂಗಳಕರಂ, ಗುರುಜಿ ಹೇಳಿದ್ದಾರೆ, ರವಿಶಂಕರ್ ಗುರುಜಿ, ಮಂಗಳವಾರವೇ ಮಂಗಳಕರಂ. ಆದರೆ ಮಂಗಳವಾರವೇ ಮಂಗಳಕರಂ ಆಗಿದ್ರು ಇವತ್ತು ಅಷ್ಟಮಿ, ಅದಕ್ಕೆ ಮೇಲೆ ಶೂಲಯೋಗ ಮಾಡ್ಲಿಕ್ಕುಂಟು. ತಿಥಿ ನೋಡಿದ್ರೆ ಅಷ್ಟಮಿ ಮಾಡೋದು ನಿಷಿದ್ಧ, ಮಾಡೋ ಹಾಗೆ ಇಲ್ಲ. ಯಾರೇ ಆಗ್ಲಿ ಅಷ್ಟಮಿ ದಿನಗಳಂದು ಯಾವುದೇ ಶುಭ ಕಾರ್ಯ ಆರಂಭ ಮಾಡಬಾರದು. ಅಂಥದ್ರಲ್ಲಿ ಆ ಒಂದು ವಿಶೇಷವಾದಂಥ ಸೀಮಂತ ತಿಥಿ ನೋಡ್ಕೋಬೇಕಾಗುತ್ತೆ. ಶುಕ್ಲ ಪಕ್ಷದಲ್ಲಿ ಮಾಡಿದ್ರೆ ಶ್ರೇಷ್ಠ, ಕೃಷ್ಣ ಪಕ್ಷದಲ್ಲೂ ಮಾಡಬಹುದು. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಗರ್ಭಧಾನಕ್ಕೆ ನಾವು ತಿಥಿ ನೋಡ್ತೇವೆ, ಆ ನಕ್ಷತ್ರ ಸಾರ ನೋಡ್ತೇವೆ, ಅದ್ರ ಮೇಲೆ ಪುಂಸವನಕ್ಕೆ ನೋಡ್ತೇವೆ, ಅದ್ರ ಮೇಲೆ ನಿಮಗೆ ಗೊತ್ತಿಲ್ಲ ಬೀಜ ಹಾಕೋದಕ್ಕೂ ತಿಥಿ ನೋಡ್ತೇವೆ ಅನ್ನೋದು ಗೊತ್ತಿದೆಯಾ ನಿಮಗೆ? ಇವತ್ತು ಎಷ್ಟು ಜನ ರೈತರು, ಗುರುಗಳೇ ಬೆಳೆನೇ ಹಾಳಾಗ್ಬಿಡ್ತು, ಗುರುಗಳೇ ಹಾಕಿದೆಲ್ಲ ನಷ್ಟ ಆಗ್ಬಿಡ್ತು. ತಿಥಿ ನೋಡಿದ್ದೀರಾ? ಪಕ್ಷ ನೋಡಿದ್ದೀರಾ? ಆಯನ ನೋಡಿದ್ದೀರಾ? ದಿನ ನೋಡಿದ್ದೀರಾ? ಯೋಗ ನೋಡಿದ್ದೀರಾ? ಕರ್ಣ ನೋಡಿದ್ದೀರಾ? ದಿನ ಇಲ್ಲ, ಹಾಕೊಂಡು ಏನೋ ತಿನ್ಕೊಂಡು
ನಥಿಂಗ್ ವರ್ಕ್ಸ್. ಏನೋ ಓದ್ಕೊಂಡು ನಥಿಂಗ್ ವರ್ಕ್ಸ್. ನಿಮ್ಮ ಪಠ್ಯದಲ್ಲಿ ಏನಿದೆಯೋ ಅದನ್ನು ಓದಿ ಹೋಗಿ ಎಕ್ಸಾಮ್ ಬರೆದ್ರೇನೆ ನಿಮಗೆ ರ್ಯಾಂಕ್ ಬರೋದು, ನೀವು ಪಾಸ್ ಆಗೋದು. ಯಾವುದೋ 3rd ಸ್ಟ್ಯಾಂಡರ್ಡ್ದು ನೀವು ಓದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಬರೆದ್ರೆ ಪರೀಕ್ಷೆನಲ್ಲಿ ಆ ಪ್ರಶ್ನೆಗಳೇ ಇರಲ್ಲ, ನೆನಪಿಟ್ಟುಕೊಳ್ಳಿ. ದಿಸ್ ಇಸ್ ಹೌ ದ ಸಿಸ್ಟಮ್ ವರ್ಕ್ಸ್. ಈ ಒಂದು ಸೀಮಂತಕ್ಕೆ ಅತಿ ಮುಖ್ಯವಾಗಿ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಅಂದ್ರೆ ಅಮಾವಾಸ್ಯೆಯಿಂದ 2ನೇ ದಿನ, ತೃತೀಯ ತಿಥಿ 3ನೇ ದಿನ, 5ನೇ ದಿನ ಪಂಚಮಿ, ಷಷ್ಠಿ 6ನೇ ದಿನ, ಸಪ್ತಮಿ 7ನೇ ದಿನ, ದಶಮಿ 10ನೇ ದಿನ, ಏಕಾದಶಿ 11ನೇ ದಿನ ವಿಶೇಷವಾಗಿರುತ್ತೆ ಸೀಮಂತಕ್ಕೆ. ಅದು ಶುಕ್ಲ ಪಕ್ಷವಾದರೂ ಕೃಷ್ಣ ಪಕ್ಷವಾದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ತಿಥಿ ಶುಡ್ ಬಿ ಫಾಲೋಡ್. ಬಟ್ ಶುಕ್ಲ ಪಕ್ಷವಾದ್ರೆ ತುಂಬಾ ಶ್ರೇಷ್ಠ, ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಲೈಕ್ ಊಟಕ್ಕೆ ಒಂಚೂರು ತುಪ್ಪ ಹಾಕೊಂಡು ಹಾಗೆ. ಊಟ ತಿಂತಿದ್ದೀರಾ, ತುಪ್ಪ ಹಾಕೊಂಡಿದ್ದೀರಾ. ಈ ಸಿಸ್ಟಮ್ ಅನ್ನ ಕಡಾಖಂಡಿತವಾಗಿ ನೀವುಗಳು ಫಾಲೋ ಮಾಡ್ತಕ್ಕಂಥದ್ದು ಮಾಡಿ, ವಿಶೇಷ ಆಗುತ್ತೆ. ಇನ್ನು ಅತಿ ಮುಖ್ಯವಾಗಿ ಬೀಜ ಹಾಕುವುದು. ರೈತಾಪಿ ಜನಗಳು ನೀವು, ಭೂಮಿ ಇದೆ, ಕೃಷಿ ಭೂಮಿ ಇದೆ, ಬೆಳೆ ಹಾಕೋಬೇಕು ಗುರುಗಳೇ. ಒಳ್ಳೆ ಮಳೆ ಆಗ್ತಿದೆ, ಎಲ್ಲೆಲ್ಲೋ ಮಳೆ ಗುರುಗಳೇ. ನೋಡಿ, ಇದು ಯುಗ ಯುಗಾಂತರಗಳಿಗೊಮ್ಮೆ ಒಂದು ಮುಹೂರ್ತ ಕೂಡ ಬರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಈ ಬಾರಿ ಆ ರಾಜನಾಗಿ ಬಂದಂತ ಸಂದರ್ಭದಲ್ಲಿ ಆ ರಾಜನಿಗೆ ಅಕ್ಷಯ ತೃತೀಯ ಕೂಡ ಬರುತ್ತೆ 2 ದಿನದಲ್ಲಿ. ಉತ್ತರಾಯಣ ಕೂಡ ಬರುತ್ತೆ. ಒಂದೊಂದಲ್ಲ, ಆ ತಿಥಿ, ನಕ್ಷತ್ರ, ದಿನ, ವಾರ ಎಲ್ಲ ತೆಗೆದು ನೋಡಿದ್ರೆ 100ಕ್ಕೆ ಸುಮಾರು 92% ಒಂದು ಅದ್ಭುತವಾದಂತ ಮುಹೂರ್ತ ಕ್ರಿಯೇಟ್. ಅದು ಆಗೋಕ್ ಮೊದಲೇ ವರ್ಷದಾರ ಆಗ್ಲೇ ಅಂದ್ಕೊಬಿಟ್ಟು ರಾಜ ಈ ಬಾರಿ ಒಳ್ಳೆ ವರ್ಷ ರಾಜ ಬರ್ತಾನೆ, ಒಳ್ಳೆ ರಾಜ ಬರೋ ಸೂಚನೆ, ಅವನು ಪಟ್ಟಕ್ಕೆ ಏರ್ತಿದ್ದ ಹಾಗೆ ಒಳ್ಳೆ ವರ್ಷದಾರ ಅಂತ ಎಲ್ಲೆಲ್ಲೂ ತುಂಬರಿತಿದೆ. ಆಫ್ಟರ್ ಲಾಂಗ್ ಟೈಮ್ ನಮ್ KRS ತುಂಬಿದೆ. ತುಂಗಭದ್ರಾ, ಕಪಿಲ, ದೂದ್ಗಂಗಾ, ವೇದಗಂಗಾ, ಗೋದಾವರಿ ಯಾವುದು ತುಂಬಿಲ್ಲಪ್ಪ. ಎಲ್ಲಾ ತುಂಬಿಕೊಂಡಿದ್ದೋ ಅಂತ ಅತಿವೃಷ್ಟಿಯ ಸುರಿಮಳೆ ಅಂತ ಹೇಳ್ತಿದ್ದೀವಿ. ಕುಕ್ಕೆಯಲ್ಲಿರ್ತಕ್ಕಂಥ ಕುಮಾರಧಾರ ಎಲ್ಲಿ ನೋಡಿದ್ರು ಮಳೆ ಮಳೆ ಮಳೆ, ಆನಂದ ನೋಡಿ. ಸಮ್ ಸಿಸ್ಟಮ್ ಹ್ಯಾಸ್ ಟು ಬಿ ಫಾಲೋಡ್. ಮಳೆ ಜಾಸ್ತಿ ಆಯ್ತು, ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಅಣೆಕಟ್ಟುಗಳು ಹಾಕಿ ಆ ನೀರ್ನ ಚಿಕ್ಕದು ಏನ್ ಮಾಡ್ತಾರೋ ನೋಡೋಣ. ಇರ್ಲಿ, ಒಬ್ಬ ರೈತಾಪಿ ಬಯಸೋದು ಇಂಥ ಒಂದು ಮಳೆನೆ, ತುಂಬಾ ಮಳೆ ಅಲ್ಲ. ಆ ಒಂದು ಬೀಜ ಹಾಕ್ಲಿಕ್ಕೆ ತಿಥಿಗಳು ಬೇಕು ಗುರುಗಳೇ. ಒಳ್ಳೆ ಬೆಳೆ ಆಗ್ಬೇಕು, ನಷ್ಟ ಆಗ್ಬಾರ್ದು. ಅದ್ರ ಬಗ್ಗೆ ತುಂಬಾ ವಿಚಾರಗಳಿದಾವೆ ಈ ಬೀಜ ಹಾಕ್ತಕ್ಕಂಥದ್ರ ಬಗ್ಗೆ. ಆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಋಷಿ, ನಿನ್ನೆ ನೀವು ತಿಳಿಸ್ಕೊಡ್ತಿದ್ರಿ ನಮ್ಮೆಲ್ಲರಿಗೂ ರುದ್ರಾಕ್ಷಿ ದಾನಗಳ ಕುರಿತಾಗಿ. ಯಾವೆಲ್ಲ ದೋಷವನ್ನ ಇದ್ರೆ ಯಾವ ದೇವರಿಗೆ ಎಷ್ಟು ಸಂಖ್ಯೆಯ ರುದ್ರಾಕ್ಷಿ, ಹಾಗೆ ಎಷ್ಟು ಮುಖದ ರುದ್ರಾಕ್ಷಿಯನ್ನ ನೀಡಬೇಕು ಅಂತ ತಿಳಿಸ್ಕೊಡ್ತಿದ್ರಿ. ಅದರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ನೀಡ್ತೀರಾ? ನಾಳೆ ತುಂಬಾ ವಿಶೇಷವಾಗಿ ಈ ಒಂದು ಆಡಿ ಕೃತಿಕೋತ್ಸವ ತುಂಬಾ ಈ ಒಂದು ಕುಮಾರಸ್ವಾಮಿ ದೇವಸ್ಥಾನಗಳಲ್ಲಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ತುಂಬಾ ವಿಶೇಷವಾದಂಥ ಪೂಜಾ, ಸಂಕಲ್ಪ, ದರ್ಶನ ಭಾಗ್ಯ ಎಲ್ಲ ಇರುತ್ತೆ. ಹೋಗಿ ದರ್ಶನ ಮಾಡ್ತಕ್ಕಂಥದ್ದು ಮಾಡಿ. ಇವತ್ತೇ ಹೇಳ್ತಿದ್ದೇನೆ, ನಾಳೆ ತುಂಬಾ ವಿಶೇಷ ಇರುತ್ತೆ. ಅದರಲ್ಲೂ ಕುರುದೋಷ, ಗರ್ಭದೋಷ, ಸರ್ಪದೋಷ, ಗರುಡ ದೋಷ, ವರಹಾದೋಷ, ಕಾಗೆದೋಷ, ಶುನಕದೋಷ, ಸರ್ಪದೋಷ, ಇವುಗಳ ಒಂದು ವಿಷಜಂತುಗಳ ದೋಷದಿಂದ ಒದ್ದಾಡ್ತಿರ್ತಕ್ಕಂಥವರು ನಾಳೆ ಆಡಿ ಕೃತಿಕೋತ್ಸವ ಭಗವಂತನ ದರ್ಶನ ಮಾಡಿ ಬನ್ನಿ, ನೆಮ್ಮದಿ ಸಿಗ್ತಕ್ಕಂಥದ್ದು. ಇರ್ಲಿ, ಈ ಒಂದು ಯಾವ ಒಂದು ತಿಥಿ ಫಾಲೋ ಮಾಡ್ಕೋಬೇಕಾಗುತ್ತೆ ಸೀಮಂತಕ್ಕೆಲ್ಲ ಅಂತ ಹೇಳ್ತಿದ್ದೆ. ಅದರ ನಡುವೆ ಈ ರುದ್ರಾಕ್ಷಿ ಬಗ್ಗೆ ಹೇಳಿಬಿಡ್ತೇನೆ, ರುದ್ರಾಕ್ಷಿ ದಾನಗಳ ಬಗ್ಗೆ ಹೇಳ್ತಿದ್ದೆ. ಅತಿ ಮುಖ್ಯವಾಗಿ 35 ಪಂಚಮುಖಿ ರುದ್ರಾಕ್ಷಿಯನ್ನ ಇಲ್ಲ 8 ಮುಖಿ ರುದ್ರಾಕ್ಷಿಯನ್ನ ತಪ್ಪದೆ ಶನೇಶ್ವರ ದೇವಸ್ಥಾನಕ್ಕೆ ಅನುರಾಧ ನಕ್ಷತ್ರವೇನಾದರೂ, ಪುಷ್ಯ ನಕ್ಷತ್ರವೇನಾದರೂ, ಉತ್ತರಾಭಾದ್ರ ನಕ್ಷತ್ರವೇನಾದರೂ ಶನಿವಾರಗಳಂದೇ ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ, ಇಲ್ಲ ಶನಿ ಅಮಾವಾಸ್ಯೆಯೇ ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ
ಸಂಧ್ಯಾಕಾಲದಲ್ಲಿ ಎಳ್ಳಿನ ಸಮೇತ ಒಂದು 800 ಗ್ರಾಂ ಎಳ್ಳು ಸೇರಿಸಿ ತಗೊಂಡು ಹೋಗಿ ಕೊಟ್ಟು ಸಂಕಲ್ಪ ಮಾಡಿಸ್ಕೊಂಡು ಬರೋದು ನಿಮ್ಮ ಒಂದು ಶನಿ ದೋಷವನ್ನ, ಅಷ್ಟಮ ಶನಿಯನ್ನ, ಜನ್ಮ ಶನಿ ದೋಷವನ್ನ ತೆಗೆದು ಹಾಕುತ್ತೆ ಅಂತಕ್ಕಂಥದ್ದು ರುದ್ರಾಕ್ಷಿ ಪುರಾಣದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ 35 ಆ ಒಂದು ರುದ್ರಾಕ್ಷಿಗಳು, ಅದರಲ್ಲೂ 8 ಮುಖ ರುದ್ರಾಕ್ಷಿ ಇಲ್ಲ ಪಂಚಮುಖಿ ರುದ್ರಾಕ್ಷಿ ಕಪ್ಪು ದಾರದಲ್ಲಿ ಇಲ್ಲ ನೀಲಿ ದಾರದಲ್ಲಿ ಪೋಣಿಸಿಬಿಟ್ಟು ತಗೊಂಡು ಹೋಗಿ ಒಂದು ಸಕ್ಕರೆಯ ಪಾತ್ರೆಯಲ್ಲಿ ಇಲ್ಲ ಎಳ್ಳಿನ ಪಾತ್ರೆಯಲ್ಲಿ, ಕಪ್ಪು ಎಳ್ಳಾದ್ರೆ ಶ್ರೇಷ್ಠ, ಬಿಳಿ ಎಳ್ಳಾದ್ರೂ ಕೂಡ ಇನ್ನೂ ಶ್ರೇಷ್ಠ, ಒಂದು ಬೌಲಲ್ಲಿ ಹಾಕಿ ಅದರಲ್ಲಿ ಈ ಒಂದು ರುದ್ರಾಕ್ಷಿ ಮಾಲೆಯನ್ನ ಇಟ್ಟು ಸಂಧ್ಯಾಕಾಲದಲ್ಲಿ ಶನೇಶ್ವರರಿಗೆ, ಅದರಲ್ಲೂ ಅತಿ ಮುಖ್ಯವಾಗಿ ಅನುರಾಧ ನಕ್ಷತ್ರ, ಪುಷ್ಯ ನಕ್ಷತ್ರ ಇಲ್ಲ ಉತ್ತರಾಭಾದ್ರ ನಕ್ಷತ್ರ, ಈ ನಕ್ಷತ್ರ ಛಾಯೆಯಲ್ಲಿ ಹೋಗಿ ಕೊಡುವುದರಿಂದಲೂ ಇಲ್ಲ ಶನಿವಾರವೇ ಅಮಾವಾಸ್ಯೆ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಶನೇಶ್ವರ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟು ಬಿಡಿ. ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಜನ್ಮ ಶನಿ, ಸಾಡೇ ಸಾತಿ, ವ್ಯಯಾಶನಿ, ಮುಖ ಶನಿ, ಕುಟುಂಬ ಶನಿ, ವಾಕ್ಶನಿ, ಈ ತರದ ಒಂದು ದೋಷಗಳಿಂದ ನರಳ್ತಿರತಕ್ಕಂಥವರಿಗೆ ಹೊರಗಡೆ ಬರ್ತಕ್ಕಂಥದ್ದಾಗುವುದು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಯಾರಾದರೂ ಗುರುಗಳಿಗೆ ನೋಡಿ, ಮೊನ್ನೆ ಗುರು ಪೌರ್ಣಿಮಾ ಬಂತು, ಅಂತ ಸಂದರ್ಭದಲ್ಲಿ 21 ರುದ್ರಾಕ್ಷಿಗಳ ಮಾಲೆ ಇಲ್ಲ 42 ರುದ್ರಾಕ್ಷಿಗಳ ಮಾಲೆ ಇಲ್ಲ 30 ರುದ್ರಾಕ್ಷಿಗಳ ಮಾಲೆ, ಈ ತರದ ಒಂದು ಗುರುವಾರಗಳಂದು ಅದನ್ನ ಚಂದನದ ಸಮೇತ ತೊಳಿಬೇಕಾಗುತ್ತೆ, ಇಲ್ಲ ಚಂದನದ ಒಂದು ಪಾತ್ರೆಯಲ್ಲಿ ಇಡಬೇಕಾಗುತ್ತೆ. ಚಂದನದ ಪೇಸ್ಟ್ ಮಾಡಿ ಅದರಲ್ಲಿ ಆ ರುದ್ರಾಕ್ಷಿ ಇಟ್ಬಿಡ್ಬೇಕು. ಆ ಪೇಸ್ಟ್ ಮಾಡಿ ಇಟ್ಟು ಅದನ್ನ ಹಳದಿ ದಾರದಲ್ಲೇ ಮಾಲೆ ಹಾಕಿ ಪೋಣಿಸಿಡ್ಬೇಕು. ಗುರುವಾರಗಳಂದು ಪುನರ್ವಸು ನಕ್ಷತ್ರ ಬಂದಂತ ಸಂದರ್ಭದಲ್ಲಿ ಹೋಗಿ ಕೊಡತಕ್ಕಂಥದ್ದು ಮಾಡಿ. ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಆ ಗುರುಶಾಪ ಹೋಗಲಿಕ್ಕೆ. ಹಾಗೂ ಮನೆಯಲ್ಲಿ ಯಾವಾಗಲೂ ಈ ಅಂಗಚ್ಛೇದ, ದೇಹಚ್ಛೇದ, ಏನೋ ಗಲಾಟೆ, ಏನೋ ಬೆಂಕಿ, ಏನೋ ಸಂಕಟ, ಅತಿ ಮುಖ್ಯವಾಗಿ ಅಕ್ಕಪಕ್ಕದವರ ಹತ್ರ ಕೆಟ್ಟ ಕೆಟ್ಟ ಭಾಷೆ, ಕೆಲವರು ನೀವು ನೋಡಬೇಕು, ಹೇಳಬಾರ್ದು ಅಂತ ಒಂದು ಭಾಷೆ ಬಳಸ್ತಾರೆ. ಅಂದ್ರೆ ಅವ್ರ ಬಾಯಲ್ಲಿ ಬರೋದು ಅಕ್ಕ, ಅಮ್ಮ, ಏನೇನೋ ಭಾಷೆಗಳು, ಕೇಳಲಿಕ್ಕಾಗುವುದಿಲ್ಲ. ಅವ್ರಿಗೂ ಇರುವುದು ಅದೇ ಅಕ್ಕ, ನಮಗೂ ಇರುವುದು ಅದೇ ಅಕ್ಕ, ಅವ್ರಿಗೂ ಅಮ್ಮನೇ ನಮಗೂ ಅಮ್ಮನೇ. ಅವ್ರ ಸಮಸ್ಯೆಗೆ ಬೇರೆ ಯಾರೇನೋ ಕರೆದು ಬಿಡ್ತಕ್ಕಂಥ ಅಷ್ಟು ಅಸಹ್ಯ ಭಾಸವಾಗಿ ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಕ್ಕಂಥ ಭಾಷೆ ಅದು. ಅಂತ ಒಂದು ಜಗಳ ಗಂಟಕತನ ಪಕ್ಕದಲ್ಲಿ ಆಗ್ತಿದೆ ಅಂದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ 44 ಇಲ್ಲ 47 ಸಪ್ತಮುಖಿ ರುದ್ರಾಕ್ಷಿಯನ್ನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಮರ್ಪಿಸುವುದರಿಂದ ಅಂತ ಒಂದು ಚಾಂಡಾಳ ದೋಷವು ಹೋಗುವುದು, ಆ ಕೆಟ್ಟ ಭಾಷೆ ಪ್ರಯೋಗವು ಹೋಗುವುದು. 44 ಇಲ್ಲ 47 ಸಪ್ತಮುಖಿ ರುದ್ರಾಕ್ಷಿಯನ್ನ ಕಂಪಲ್ಸರಿ ಬಳಸ್ತಕ್ಕಂಥದ್ದನ್ನ ಮಾಡಿಕೊಳ್ಳಿ ಅನ್ನತಕ್ಕಂಥದ್ದು ರುದ್ರಾಕ್ಷಿ ಪುರಾಣದಲ್ಲಿ ಹೇಳ್ತಾರೆ. ಮಾಡ್ಕೋತೀರಾ ಅಂತ ನಾನು ಅನ್ಕೋತೇನೆ. ಇದನ್ನ ನೋಡ್ಕೊಳ್ಳಿ. ಇನ್ನು ಗೃಹದಲ್ಲಿ ಯಾವಾಗಲೂ ಕಲಹಗಳು, ಸತಿಪತಿಗಳು ಯಾವಾಗಲೂ ಆನಂದವಾಗಿಯೇ ಇಲ್ಲ. ಏನೋ ಸಿಡಿಮಿಡಿ, ಒಂದಿನ ಚೆನ್ನಾಗಿದ್ರೆ ಇನ್ನೊಂದಿನ ಚೆನ್ನಾಗಿರೋಲ್ಲ, ಒಂದಿನ ಚೆನ್ನಾಗಿದ್ರೆ ಇನ್ನೊಬ್ಬರಿಗೆ ಏನಾದ್ರೂ ಒಂದು ಅನಾರೋಗ್ಯ, ಯಾರದೋ ವಿಚಾರಕ್ಕೆ, ಯಾರದೋ ಮಾತಿಗೆ, ಗಂಡ ಹೆಂಡತಿ ನಡುವೆ ನಿಮ್ಮ ಅಪ್ಪ ಹೆಂಗಂದ್ರು, ನಿಮ್ಮ ಅಣ್ಣ ಹಿಂಗಂದ್ರು, ನಿಮ್ಮ ಅತ್ತಿಗೆ ಹಿಂಗಂದ್ರು, ನಿಮ್ಮ ಅಕ್ಕ ಹಿಂಗಂದ್ರು, ನಿಮ್ಮ ಅಪ್ಪ ಹಿಂಗಂದ್ರು, ಥರ ಏನೋ ವಿಚಾರಕ್ಕೆ ಪುಟುಕೋದು, ನೋವು ತಿನ್ನೋದು, ಮಲಗುವಾಗ, ತಿನ್ನುವಾಗ, ಹೊರಗಡೆ ಹೋಗುವಾಗ ಅನ್ನತಕ್ಕಂಥ ಭಾವ ಆಯಿತು ಅಂದ್ರೆ ಅಂತ ಸಂದರ್ಭದಲ್ಲಿ 33 ಮುಖದ ರುದ್ರಾಕ್ಷಿಯನ್ನ ತಪ್ಪದೆ ಅಶ್ವತ್ಥ ನಾರಾಯಣ ಸ್ವಾಮಿಗೆ ಇಲ್ಲ ಅರಳಿಕಟ್ಟೆಗೆ, ಅಶ್ವತ್ಥ ವೃಕ್ಷಕ್ಕೆ ಸಮರ್ಪಣೆ ಗುರುಮುಖೇನ, ಆಚಾರ್ಯ ಮುಖೇನ, ತಾಂಬೂಲ ಮುಖೇನ ವಸ್ತ್ರವೊಂದನ್ನು ಇಟ್ಟು ಆ ಒಂದು ಅಶ್ವತ್ಥ ನಾರಾಯಣ ದೇವರಿಗೆ ಕೊಡುವುದರಿಂದ ಅದು ಗುರುಗಳು ತಗೋಬಹುದು, ತೊಂದರೆ ಏನಿಲ್ಲ. 3 ಮುಖದ 30 ರುದ್ರಾಕ್ಷಿಗಳ ಹಳದಿ ದಾರದಲ್ಲಿ ಪೋಣಿಸಿ ಕೊಡುವುದರಿಂದ ಆ ಸತಿಪತಿಗಳು ಒಂದಾಗ್ತಾರೆ. ಅಕ್ಕಪಕ್ಕದವರಿಂದ ಆ ಗೃಹ ಕಲಹವು ಬರುವುದಿಲ್ಲ, ಬೇರೆಯವರಿಂದ ಗೃಹ ಕಲಹವು ಬರುವುದಿಲ್ಲ ಅನ್ನತಕ್ಕಂಥ ಮಾತಿದೆ. ಇರ್ಲಿ,
ರುದ್ರಾಕ್ಷದ ಬಗ್ಗೆ ಹೇಳ್ತಾ ಇವತ್ತಿನ ದಿನ ಭವಿಷ್ಯ ಬೇರೆ ಹೇಳಬೇಕು. ಅತಿ ಮುಖ್ಯವಾಗಿ ಇವತ್ತು ಶೂಲಯೋಗ, ಭರಣಿ ನಕ್ಷತ್ರ. ನೆನಪಿಟ್ಕೊಳ್ಳಿ, ಏನಾದರೂ ಒಂದು ಶುಭ ಕಾರ್ಯ ಮಾಡ್ಲಿಕ್ಕೆ ಹೋಗಬೇಡಿ, ನುಗ್ಗಬೇಡಿ. ಅಷ್ಟಮಿ ಬೇರೆ. ಅತಿ ಮುಖ್ಯವಾಗಿ ಒಂದು 12 ಗಂಟೆವರೆಗಾದರೂ ಒಂದು ಜರ್ನಿ, ಲಾಂಗ್ ಜರ್ನಿ, ರಿಯಲ್ ಎಸ್ಟೇಟಲ್ಲೆಲ್ಲ ಇರತಕ್ಕಂಥ ವ್ಯವಹಾರಸ್ಥರು ನುಗ್ಗಬೇಡಿ. ಆಯ್ತು, ನೋಡೋಣ ಇವತ್ತಿನ ಒಂದು ಭವಿಷ್ಯ. ಮೇಷರಾಶಿ ಚೆನ್ನಾಗಿದೆ. ಈ ವಾಹನ, ಗಾಡಿ, ಭೂಮಿ, ಮನೆ ತಗೋಬೇಕು, ಮಾರಬೇಕು, ಟೈಲರು, ಗಾರ್ಮೆಂಟ್ಸು, ಬಟ್ಟೆ, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಸು, ರೆಸ್ಟೋರೆಂಟು, ಹೋಟೆಲ್ಲು, ಮೋಜು ಮಸ್ತಿ, ಮದುವೆ ಮನೆ, ಈ ಥರದ್ರಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಅನುದಾನ, ಲಾಭದ ದಿನ ಚೆನ್ನಾಗಿದೆ. ತಾನಾಗಿ ಅಧಿಕಾರವೊಂದು ಅರಸಿ ಬರುವುದು. ಇಷ್ಟು ದಿನ ಬೇಡ ಅಂದ್ಕೊಂಡಿದ್ದು ದಿಢೀರಂತ ಅಧಿಕಾರ ಅರಸಿ ಬರುವುದು. ವೃಷಭ ರಾಶಿ ಸ್ವಲ್ಪ ಓಡಾಟಗಳಿರ್ತಕ್ಕಂಥದ್ದು ಬಿಟ್ರೆ ಭೂಮಿ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ. ಹೊಸ ಭೂಮಿ ಕಾರ್ಯ ಯೋಜನೆಗಳು ನಿಷ್ಫಲ. ಪಾಲುದಾರಿಕೆ ವ್ಯವಹಾರದಲ್ಲಿ ಇವತ್ತು ಗಲಾಟೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ. ಮಿಥುನ ರಾಶಿ ಕಲಾವಿದರಿಗೆ ವಿಶೇಷ ಲಾಭ. ಸ್ವಂತ ಬೇಕರಿ, ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ಈ ಒಂದು ಹೂವಿನ ಅಂಗಡಿ, ತರಕಾರಿ ಅಂಗಡಿ ಅಂತ ಇಟ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಧನ ಲಾಭ. ಕಟಕ ರಾಶಿ ಉದ್ಯೋಗದಲ್ಲಿ ದಿಢೀರಂತ ಒಂದು ಪ್ರವಾಸದ ಒಂದು ಸಾಧ್ಯತೆ, ದಿಢೀರಂತ ದೈವ ದರ್ಶನ, ಗುರು ದರ್ಶನ, ಸಹೋದರಿಯವರ ಆಗಮನ, ಇಲ್ಲ ಸಹೋದರಿ ಸಮಾನರಾದಂಥವರಿಂದ ನಿಮಗೊಂದು ಪುಟ್ಟ ಸಹಾಯ, ಹಣಕಾಸಿನ ಸಹಾಯ, ವಸ್ತ್ರ ಸಹಾಯ, ಬಂಗಾರ ಸಹಾಯ, ವಿಶೇಷ ಊಟ ಉಪಚಾರದ ದಿನ. ಸಿಂಹರಾಶಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಏರುಪೇರು ಮಾಡ್ತಕ್ಕಂಥದ್ದು ಬಿಟ್ರೆ ಅವ್ರಿಗೇನಾದ್ರೂ ಶುಗರ್, ಹಾರ್ಟ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಏನಾದರೂ ಸ್ವಲ್ಪ ಏರ್ಪೇರಿದ್ರೆ ಅದೇ ಒಂಚೂರು ಆತಂಕ ಮಾಡಿಸ್ತಕ್ಕಂಥದ್ದಾಗುತ್ತೆ. ನೋಡಿಕೊಂಡು ಮಿಕ್ಕಂತೆ ತೀರ್ಥಕ್ಷೇತ್ರ ದರ್ಶನ, ಗುರು ದರ್ಶನ, ದೈವ ದರ್ಶನ, ಆಕಸ್ಮಿಕವಾಗಿ ದೂರದ ದೈವಕ್ಕೊಂದು ದರ್ಶನ ಹೋಗಿ ಬರ್ತಕ್ಕಂಥ ಯೋಗವು ಕೂಡ ಕೂಡಿ ಬರ್ತಕ್ಕಂಥ ದಿನ. ಕನ್ಯಾ ರಾಶಿ ಸುಮ್ಮನೆ ಖರ್ಚು, ಆನಂದಕ್ಕೋಸ್ಕರ, ಪಿಕ್ಚರ್ಗೋಸ್ಕರ, ಒಂದು ಪಾರ್ಟಿಗೋಸ್ಕರ, ಒಂದು ಫಂಕ್ಷನ್ಗೋಸ್ಕರ, ಒಂದು ಟಿವಿ ತಗೋ, ಫ್ರಿಜ್ ತಗೋ, ಮಿಕ್ಸಿ ತಗೋ, ಸೋಫಾ ತಗೋ, ಗಾಡಿ ತಗೋ, ಈ ಥರದ್ದು ಅನಗತ್ಯ ಖರ್ಚುಗಳು ಬಾಧಿಸ್ತಕ್ಕಂಥದ್ದು. ಅಕ್ಕ ತಂಗಿ ಇದ್ರೆ ಒಂದು ಮೊಳ ಹೂವು, ಮಲ್ಲಿಗೆ ಹೂವು ಕೊಡಿಸ್ಬಿಟ್ಟು ಹೋಗಿ ಆ ದೋಷ ತಡೆದಾಕುತ್ತೆ. ತುಲಾ ರಾಶಿ ಪ್ರೀತಿಸಿ ಮದುವೆ ಆಗಲು ಬಯಸುವವರಿಗೆ ಪ್ರೀತಿ ಯೋಗ. ಆ ಪ್ರೀತಿಸಿ ಮದುವೆ ಆದವರಿಗೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಕೆಲಸ ಮಾಡಬೇಕು, ಜಾಯಿಂಟ್ ಆಗಿ ಮಾಡಬೇಕು, ಪಾರ್ಟ್ನರ್ಶಿಪ್ ಮಾಡಬೇಕು, ಪರಸ್ಥಳಕ್ಕೊಂದು ಉದ್ಯೋಗ ಟ್ರೈ ಮಾಡಿ ವಿಶೇಷವಾದಂತಹ ಲಾಭದ ದಿನ. ವೃಶ್ಚಿಕ ರಾಶಿ ಸ್ವಲ್ಪ ಯಾರದೋ ಸ್ತ್ರೀಯರಿಂದ ನೋವು ತಿನ್ನತಕ್ಕಂಥದ್ದು, ಇಲ್ಲ ನೀವು ಸ್ತ್ರೀಯರಾಗಿದ್ದರೆ ಸ್ತ್ರೀಯರಾಗಿ ಆ ಒಂದು ಸ್ತ್ರೀತತ್ವಕ್ಕೆ ಸಂಬಂಧಪಟ್ಟಂತ ರೋಗಗಳಿಂದ ಒದ್ದಾಡ್ತೀರ. ಅದಿರ್ಬೋದು ಸ್ತನ ಕ್ಯಾನ್ಸರ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಗರ್ಭಕೋಶ ಸಮಸ್ಯೆ ಇರ್ಬೋದು, ಯೂರಿನರಿ ಇನ್ಫೆಕ್ಷನ್ಸ್ ಇರ್ಬೋದು, ಮೋಷನ್ ಇನ್ಫೆಕ್ಷನ್ಸ್ ಇರ್ಬೋದು, ಪೈಲ್ಸ್ ಇನ್ಫೆಕ್ಷನ್ಸ್ ಇರ್ಬೋದು, ಇಲ್ಲ ಯಾರಾದರೂ ಅಕ್ಕ ತಂಗಿ ಅತ್ತಿಗೆ ನಾದಿನಿ ಈ ಒಂದು ವಾರಗತಿಯರಿಂದ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು ಆಗುತ್ತೆ. ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಸ್ಥಾನದಲ್ಲಿ ತಪ್ಪದೆ ಕುಂಕುಮಾರ್ಚನೆ ಮಾಡಿಸಿ ಒಂದಷ್ಟು ಬೈತಲಿಗೆ ಹಚ್ಕೊಳ್ಳಿ. ಆ ಸ್ತ್ರೀ ತತ್ವ ದೋಷದಿಂದ ಹೊರಗಡೆ ಬರ್ತೀರ. ಧನುಸು ರಾಶಿ ವಿಶೇಷವಾಗಿ ಪುತ್ರಿ ಸಂತಾನ, ಮಗಳು ಜನಿಸ್ತಕ್ಕಂಥದ್ದು, ಕುಟುಂಬದಲ್ಲಿ ಆ ಒಂದು ಆನಂದ ನೋಡ್ತಕ್ಕಂಥದ್ದು, ತೊಟ್ಟಿಲ್ ಶಾಸ್ತ್ರ, ಉಪನಯನ ಶಾಸ್ತ್ರ, ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕು ಅಂತ ಮಾತುಕತೆಗಳು ನಡೀತಕ್ಕಂಥದ್ದು ಆಗುತ್ತೆ. ಸೊ ಆದರೂ ಶುಭ ಕಾರ್ಯವತ್ತು ನೀವು ಮಾಡ್ಕೋಬೇಡಿ. ಚೆನ್ನಾಗಿದೆ. ಕಲಾವಿದರಾಗಿದ್ರೆ ಒಳ್ಳೆ ಹೆಸರು, ಡೈರೆಕ್ಟರ್ ಆಗಿದ್ರೆ ಒಂದು ನೀವು ಕಾನ್ಸೆಪ್ಟು, ಆ ಥರದ್ದಾಗ್ತಕ್ಕಂಥ ಒಂದು ಭಾವ. ಇನ್ನು ಮಕರ ರಾಶಿಗೆ ಹೇಗಿದೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಗುರುಜಿ, ಇನ್ನು ಮಿಕ್ಕ ರಾಶಿಗಳ ಕುರಿತು ಹಾಗೆ 13 ಬಾಗಿಲುಗಳ ವಿಶೇಷತೆಯ ಕುರಿತು ಮತ್ತು ಮನೆ ಮದ್ದಿನ ಕುರಿತು ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈ ಕೊನೆ ಈ ಒಂದು 3 ರಾಶಿಗಳ ಬಗ್ಗೆ ತಿಳ್ಕೊಬಿಡೋಣ. ಮಕರ ರಾಶಿ ಚೆನ್ನಾಗಿದೆ. ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್, ಟ್ರಾನ್ಸ್ಫರ್,
ಎಲ್ಲಾದ್ರೂ ದೂರ ಪ್ರದೇಶ, ದೂರ ಸ್ಥಳ, ಅದರಲ್ಲೂ ಕಲಾವಿದ ಪ್ರಪಂಚ, ಬಟ್ಟೆ ಪ್ರಪಂಚ, ಫ್ಯಾಷನ್ ಡಿಸೈನ್ ಪ್ರಪಂಚ, ಬ್ಯೂಟಿ ಪಾರ್ಲರ್, ಏನಾದರೂ ಒಂದು ಸ್ವಂತ ಕಾರ್ಯಕ್ರಮ, ಹೆಣ್ಣು ಮಕ್ಕಳಾಗಿ ಏನಾದರೂ ಒಂದು ಈ ಡಿಸೈನಿಂಗ್ ಮಾಡ್ತಿರ್ತಕ್ಕಂಥದ್ದು, ನಿಟ್ಟಿಂಗ್ ಮಾಡ್ತಿರ್ತಕ್ಕಂಥದ್ದು, ಟೈಲರಿಂಗ್ ಮಾಡ್ತಿರ್ತಕ್ಕಂಥದ್ದು, ಗಾರ್ಮೆಂಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥದ್ದು, ಒಳ್ಳೆ ದುಡ್ಡು ನೋಡ್ತೀರಾ, ಒಳ್ಳೆ ಪ್ರಮೋಷನ್, ಒಳ್ಳೆ ಸಮಾಧಾನಕರವಾಗಿರ್ತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಏರಿಳಿತ ಆಗ್ತಕ್ಕಂಥದ್ದಾಗುತ್ತೆ. ತೀರಾ ಪ್ರಯಾಣದಿಂದ ಬಳಲ್ತಕ್ಕಂಥದ್ದು ಆಗುತ್ತೆ. ಅಷ್ಟಮಿ ಒಳ್ಳೆಯದಲ್ಲ, ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಸ್ವಲ್ಪ ಒಡ ಹುಟ್ಟಿದವರಿಂದ ಕಿರಿಕಿರಿಯನ್ನು ಕೂಡ ನೋಡ್ತಕ್ಕಂಥ ಒಂದು ಭಾವ ಆಗುತ್ತೆ. ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಪ್ರಯಾಣದಲ್ಲಿ ದಿಢೀರಂತ ಅಪಘಾತ ಭೀತಿ, ಏನಾದರೂ ಒಂದು ತೊಂದರೆಗಳು ಕೂಡ ಹುಡುಕಿಕೊಂಡು ಬರ್ತಕ್ಕಂಥದ್ದಾಗುತ್ತೆ. ವಾಹನ ಇವತ್ತು ತೆಗಿಲೇಬೇಡಿ. ಎಸ್ಪೆಷಲಿ ಟೂ ವೀಲರ್ ಡ್ರೈವ್ ಮಾಡ್ತಿರ್ತಕ್ಕಂಥವ್ರು, ಈ ಕರೆಂಟಲ್ಲಿ, ಪ್ಲಂಬಿಂಗು, ಎಲೆಕ್ಟ್ರಿಕಲು, ಎತ್ತರದ ಪ್ರದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕುಂಭರಾಶಿಯವರು ಸ್ವಲ್ಪ ಮೈಯೆಲ್ಲ ಪ್ರಜ್ಞೆಯಿಂದ ಇರಬೇಕು. ಆದಷ್ಟು ಹನುಮಂತನ ದೇವಸ್ಥಾನದಲ್ಲಿ ಒಂದು ಪುಟ್ಟದಾಗಿ ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿಸಿ, ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಕಡೆಯದಾಗಿ ಮೀನರಾಶಿ, ಪ್ರೀತಿ, ಪ್ರೇಮ, ಆನಂದ, ಮೋಜು, ಮಸ್ತು, ಸುತ್ತಾಟ, ಹೆಸರು, ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಿದ್ದೀರಾ, ಒಂದು ಸರ್ಟಿಫಿಕೇಟ್ ಬರ್ತಕ್ಕಂಥದ್ದು, ಯಾವುದೋ ಒಂದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದೀರಾ, ವೀಸಾಗೆ ಅಪ್ಲೈ ಮಾಡಿದ್ದೀರಾ, ಯಾವುದೋ ಒಂದು ಮದುವೆ ಮ್ಯಾರೇಜ್ ಆಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದೀರಾ, ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ದೀರಾ, ಸೈಟ್ಗೆ ಅಪ್ಲೈ ಮಾಡಿದ್ದೀರಾ, ದಿಢೀರಂತ ಅದರ ಆ ಒಂದು ವಿಚಾರಗಳಲ್ಲಿ ಶುಭ ಸಂದೇಶವೊಂದು ಬರ್ತಕ್ಕಂಥದ್ದಾಗುತ್ತೆ. ತುಂಬ ಆನಂದಕರವಾಗಿರ್ತಕ್ಕಂಥ ದಿನ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಇರಲಿ ವೀಕ್ಷಕರೇ, ನಾನು ಆಗಲೇ ಹೇಳ್ತಿದ್ದೆ, ವಿಶೇಷವಾಗಿ ಈ ಒಂದು 13 ಬಾಗಿಲಿನ ಒಂದು ದೋಷ ಅಂತ. ಯಾರು ಅಪ್ಪಿ ತಪ್ಪಿ ಕೂಡ ನಿಮ್ಮ ಶತ್ರುವಾಗಿದ್ರು ಕೂಡ, ಪರಮ ಶತ್ರುವಾಗಿದ್ರು ಕೂಡ, ತುಂಬ ದೊಡ್ಡ ವ್ಯವಹಾರಸ್ಥ, ಅವನನ್ನು ಹಾಳು ಮಾಡಿಬಿಡ್ಬೇಕು, ನಾನೊಬ್ಬರೇ ಚೆನ್ನಾಗಿರ್ಬೇಕು ಅಂದ್ಕೊಳ್ತಕ್ಕಂಥವರು ಕೂಡ ಯಾವತ್ತಿಗೂ ಆ ಜನ್ಮ ಒಂದು ದ್ವೇಷ ಇರುತ್ತೆ, ಬದ್ಧ ದ್ವೇಷ ಇದೆ, ತಲೆಮಾರುಗಳ ದ್ವೇಷ ಇದೆ ಅಂದುಕೊಳ್ತಕ್ಕಂಥವರು ಕೂಡ 13 ಬಾಗಿಲನ್ನ ಹಿಡಿಸ್ಲಿಕ್ಕೆ ಮಾಡಿಸೋದಿಲ್ಲ. ಆ ಮನುಷ್ಯ ದಿವಾಳಿ ಆಗ್ಬಿಡ್ತಾನೆ. ಯಾವುದೇ ಕಾರಣಕ್ಕೂ ಮನೆಯೆಲ್ಲ ಹುಡುಕಿ ಕೌಂಟ್ ಮಾಡಿ 13 ಬಾಗಿಲಿದ್ರೆ ಫಸ್ಟು ಒಂದು ಬಾಗಿಲು ತೆಗೆಸ್ಬಿಡಿ. ಅಭಿವೃದ್ಧಿಯ ಸಂಕೇತವಾಗಿ ಬಿಡುತ್ತೆ. ನನ್ನ ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ತಿದ್ದೆ, ಒಬ್ಬ ಬಹುದೊಡ್ಡ ದಕ್ಷಿಣ ಭಾರತದ ಮೊದಲ ಸೂಪರ್ ಸ್ಟಾರ್, ಅವರ ಮೂವೀಸು 3 ವರ್ಷ, ನಾವು ರಾಜಣ್ಣ ಅವ್ರದ್ದೊಂದು ಪಿಕ್ಚರ್ ಮಾತಾಡ್ಕೋತೇವೆ, 1 ವರ್ಷ ಹೊರತು ಒಂದೇ ಥಿಯೇಟ್ರಲ್ಲಿ ಬಂಗಾರದ ಮನುಷ್ಯ ಅಂತಕ್ಕಂಥದ್ದು ಎಷ್ಟು ಖುಷಿಯಿಂದ ಮಾತಾಡ್ಕೋತೇವೆ, ಹೌದಲ್ವಾ? ಅದೇ ರೀತಿಯ ಆ ಒಂದು ಕಾಲದಲ್ಲಿ, ಅಂದಗಾಲத்தில் ಅಂತ ಹೇಳ್ತೇವೆ, 3 ವರ್ಷ ಒಂದು ಪಿಕ್ಚರ್ ಓಡುತ್ತೆ. ಆ ಮಟ್ಟದ ಸೂಪರ್ ಸ್ಟಾರ್. ಅವ್ರ ಹಿಂದಿನ ಜೀವನದಲ್ಲಿ ನೋಡಿದ್ರೆ ಪಾಪ ಏನೂ ಇಲ್ಲದಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವ್ರನ್ನ ಆ ಅರಸೊತ್ತಿಗೆ ಎತ್ಕೊಂಡು ಹೋಗುತ್ತೆ ಆ ವಿಧಿ ಅನ್ನೋದು. ನೋಡಿ, ಯಾರು ತಲೆಕೆಟ್ಟು ಮನುಷ್ಯ ಅವರಿಗೆ 13 ಬಾಗಿಲಿನ ಸಂಕೇತ ಹೇಳ್ಕೊಟ್ಬಿಟ್ಟಿರ್ತಾರೆ. ಗಮನಿಸಿರಲ್ಲ. ಆ ದುಡ್ಡಿನ ಮದ ಕೆಡಬೇಕು. 120 ಬಾಗಿಲಿನ ಮನೆ ಕಟ್ಟಿದ್ದಂತೆ. ಹಬ್ಬಬ್ಬಬ್ಬ, ನಾವೆಲ್ಲೂ ಕೇಳಿಲ್ಲ. 120 ಬಾಗಿಲಿನ ಮನೆ ಅಂತ ಹೇಳಿದ್ರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ದೊಡ್ಡ ಮನೆ. ಅದು ಮನೆ ಆಗಿರೋಲ್ಲ, ಅರಮನೆ ಆಗಿರುತ್ತೆ. ಸರ್ವನಾಶವಾಗಿ ಬಿಟ್ರು. ಯಾವ ರೀತಿ ಅಂದ್ರೆ, ಯಾವುದೋ ಒಂದು ಕೊಲೆ ಕೇಸ್ ಬಂದು ಜೈಲ್ಗೆ ಹೋಗಿ 4 ವರ್ಷ ಇದ್ದ, ಆಮೇಲೆ ಬಂದು ಇನ್ನೊಂದು 5-6 ವರ್ಷ ಅಷ್ಟೇ, ಮುಗಿದು ಹೋದ ಕತೆ. ಅದೇ ರೀತಿ ಇನ್ನೊಬ್ಬ ಹೆಂಡದ ದೊರೆ ಆ ಹೆಂಡದ ದುಡ್ಡಲ್ಲಿ ಹೋಗ್ಬಿಟ್ಟು ಆ ಮದ ಪಿತ್ತ ದೇ ಡಸಂಟ್ ಫಾಲೋ. ದುಡ್ಡು ಹತ್ತುತ್ತಾ ದುಡ್ಡು, ಅಧಿಕಾರ ಹತ್ತುತ್ತಾ ಮದ ಹತ್ಸುತ್ತಂತೆ ನಮಗೆ. ನಾನೇ, ನನ್ನದೇ, ನನ್ನ ಮಾತೆ, ನನ್ನ ಹೆಸರೇ, ಯಾವುದೂ ಇಲ್ಲ. ಹತ್ತದಷ್ಟು ನಾವು ಎಚ್ಚರಿಕೆ ಆಗಿರ್ಬೇಕು. ಹತ್ತದಷ್ಟು ನಾವು ಬೀಳೋ ಚಾನ್ಸಸ್ ಜಾಸ್ತಿ. ಹತ್ತದಷ್ಟು ನಾವು ಕೆಟ್ಟೋಗೋದು ಜಾಸ್ತಿ. ಈ ಅಪ್ಪ ಯಾರು ತಲೆ ಕೆಡ್ಸಿದ್ರು ಗೊತ್ತಿಲ್ಲ, ದೂರದಲ್ಲಿ ಒಂದು ಬಂಗ್ಲೆ ತಗೋತಾರೆ. ತುಂಬಾ ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಗಳೆಲ್ಲ ಇದ್ದಂತ ಮನೆ. ಅದಕ್ಕೆ 13 ಬಾಗಿಲಿರುತ್ತೆ. ದಿವಾಳಿ 13 ಬಾಗಿಲಿದ್ರೆ ಏನ್ ಗೊತ್ತಾ? ಅಪಮೃತ್ಯುಗಳ ಸರಮಾಲೆ. ಆ ಮನೇಲಿ ಯಾರು ನೆಮ್ಮದಿ ಇರೋಲ್ಲ, ಅನಾರೋಗ್ಯಗಳ ಸರಮಾಲೆ ಅಂತ ಹೇಳ್ತೇವೆ. ಅವನು ಎಲ್ಲವನ್ನು ಅನಾವೃಷ್ಟಿ, ಅತಿವೃಷ್ಟಿ ಎಲ್ಲ ಜಾಸ್ತಿಯಾಗಿ ಇದಾಗೋದೆಲ್ಲ ಎಲ್ಲ ಕೆಟ್ಟೋಗ್ತಕ್ಕಂಥದ್ದು ಆಗ್ಬಿಡುತ್ತೆ ಅನ್ನತಕ್ಕಂಥ ಒಂದು ಭಾವ. ಎಚ್ಚರಿಕೆ.
ಇರ್ಲಿ ವೀಕ್ಷಕರೇ, ನಾನೊಂದು ಮನೆ ಮದ್ದಿನ ವಿಚಾರ ಹೇಳ್ತೀನಿ ಅಂತ ಹೇಳಿದೆ. ಪ್ರತಿನಿತ್ಯ ಊಟ ಮಾಡ್ತೇವೆ, ಊಟದ ಜೊತೆಲಿ ಬೆಳೆಸ್ತೇವೆ, ಪಕ್ಕಕ್ಕೆ ತೆಗೆದಿಡ್ತೇವೆ ಅಂತ. ಮಧುಮೇಹಕ್ಕೆ ಇದಕ್ಕಿಂತ ರಾಮಬಾಣ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಮನೆ ಮದ್ದಿನ ಯಾವುದೂ ಅಲ್ಲ, ಕರಿಬೇವಿನ ಸೊಪ್ಪು. ಅದನ್ನ ರುಬ್ಬಿಬಿಟ್ಟು ಆ ರಸ ತೆಗೆದು 3 ಸ್ಪೂನ್ ಒಂದೊಂದು ಡ್ರಾಪ್ ಬೇವಿನ ಎಲೆಯ ರಸ ಕೂಡ ಹಾಕಿ ತೆಗೆದುಕೊಳ್ಳತಕ್ಕಂಥದ್ದು ಮಾಡ್ತಾ ಬನ್ನಿ. ಕಂಪಲ್ಸರಿ 7 ತಿಂಗಳು, ಒಂದು ದಿನವೂ ಮಿಸ್ ಆಗಬಾರ್ದು. ಸ್ವಲ್ಪ ಸ್ವೀಟ್ ಪಥ್ಯದಲ್ಲಿರಬೇಕು, ಅನ್ನ ಪಥ್ಯದಲ್ಲಿರ್ತಕ್ಕಂಥದ್ದು ಮಾಡ್ಕೋಬೇಕು. ರಾಗಿಯ ಗಂಜಿ ಕುಡಿಬೋದು, ಯಾಕಂದ್ರೆ ತುಂಬಾ ಉಷ್ಣ ಆಗ್ಸುತ್ತೆ. ಅದು ಕುಡಿದು ಒಂದು 25 ನಿಮಿಷದ ನಂತರ ಒಂದು ಲೋಟ ಬಿಸಿ 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 ರಾಗಿ ಗಂಜಿ ಕುಡಿತಕ್ಕಂಥದ್ದು, ಇಲ್ಲ ರಾಗಿ ಸೆರಿ ಕುಡಿತಕ್ಕಂಥದ್ದು ಪ್ರಯತ್ನ ಮಾಡಿ ನೋಡಿ. ಆ ಬೋನ್, ಆ ಚರ್ಮ ಸುಕ್ಕುಗಟ್ಟತಕ್ಕಂಥದ್ದು, ಆ ಮುಖದಲ್ಲಿ ಕಾಂತಿ ಬರ್ತಕ್ಕಂಥದ್ದು, ಕಣ್ಣುಗಳಲ್ಲಿ ಕಾಂತಿ ಬರ್ತಕ್ಕಂಥದ್ರ ಒಂದು ವಿಶೇಷ. ಅದರಲ್ಲೂ ದೇಹದ ಕಡಿಮೆ ತೂಕವನ್ನ ಮಾಡಿಕೊಳ್ಳಲು ಕೂಡ ಈ ಒಂದು ಕರಿಬೇವಿನ ಚಟ್ನಿಯನ್ನ ತಿಂತಾ ಬಂದ್ರೆ ಸಾಕು. ಎಷ್ಟೋ ಜನ ನಾವು ಗುಂಡಿಗಿದ್ದೀವಿ, ಏನೇನೋ ಡಯಟ್ ಮಾಡ್ತೀರಾ, ಬೆಳಿಗ್ಗೆನೆ ರಾಗಿ ರೊಟ್ಟಿ ಜೊತೆನಲ್ಲಿ ಕರಿಬೇವಿನ ಚಟ್ನಿ, ಇಲ್ಲವೇ ನಾನು ಆಗ್ಲೇ ಹೇಳಿದ್ನಲ್ಲ ಆ ಕರಿಬೇವಿನ ರಸವನ್ನ ಕುಡಿದು ಬಿಟ್ಟು ಒಂದು 20 ನಿಮಿಷ ಇಲ್ಲ 30 ನಿಮಿಷ ಆದ್ಮೇಲೆ 1 ಲೋಟ ಬಿಸಿ ನೀರಿಗೆ ಶುದ್ಧವಾದಂತಹ ಜೇನುತುಪ್ಪ 1 ಸ್ಪೂನನ್ನ ಕಲಿಸಿ ಆ ಬಿಸಿ ಬಿಸಿ ನೀರನ್ನ ಕುಡಿತಕ್ಕಂಥದ್ದು. ಅದು ಕುಡಿದ ಮೇಲೆ 1 ಚೊಂಬು ಬಿಸಿನೀರು ಕುಡಿಬೇಕು ನೋಡಿ. ಇದು 90 ರಿಂದ 120 ದಿನದಲ್ಲಿ ಕಡಿಮೆ ಅಂದ್ರೆ 3 ರಿಂದ 7 kg ಶೇಪಕ್ಕೆ ಬಂದ್ಬಿಟ್ಟಿರ್ತೀರ, ಕರ್ಕೊಂಡಿರ್ತೀರ. ಅಷ್ಟೊಳ್ಳೆ ಒಂದು ಭಾವ. ಇಲ್ಲಿ ಇನ್ನಷ್ಟಿದೆ ಈ ಕರಿಬೇವಿನ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂದ್ರೆ ಮುಂದೊಂದು ದಿನ ಹೇಳ್ತೇನೆ. ನಾಳೆ ಇನ್ನಷ್ಟು ಮಾಹಿತಿ ಇದೆ, ವಿಶೇಷವಾದಂಥ ಮಾಹಿತಿ. ಈ ಒಂದು ಬೀಜ ಹಾಕುವುದರ ಬಗ್ಗೆ ಯಾವ ತಿಥಿ ನೋಡ್ಕೋಬೇಕು ಅಂತ. ಎಲ್ಲರಿಗೂ ಆ ಜಗನ್ಮಾತೆ ಒಳ್ಳೆಯದನ್ನೇ. ಗುರುಜಿ, ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್.